ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯಾಯ ಚಂದ್ರ ಮಂಗಲಾಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಹಿಮಕುಂದ ಮೃಣಾಲಾಭಂ ದೈತ್ಯಾನಾಂ ಪರಮಂ ಗುರುಂ ಸರ್ವಶಾಸ್ತ್ರ ಪ್ರವಕ್ತಾರಂ ಭಾರ್ಗವಂ ಪ್ರಣಮಾಮ್ಯಹಂ. ಓಂ ಅಶ್ವಧ್ವಜಾಯ ವಿದ್ಮಹೇ ದೈತ್ಯಾಚಾರ್ಯಾಯ ಧೀಮಹಿ ತನ್ನೋ ಶುಕ್ರ ಪ್ರಚೋದಯಾತ್. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿರೋಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ಶುಕ್ರ ಗ್ರಹದ ಧನುರಾಶಿ ಪ್ರವೇಶದ ಒಂದು ವಿಶ್ಲೇಷಣೆ. ಶುಕ್ರ ಗ್ರಹದ ಒಂದು ರಾಶಿ ಪರಿವರ್ತನೆ ಪ್ರತಿ ತಿಂಗಳಿಗೊಮ್ಮೆ ಆ ರಾಶಿ ಪರಿವರ್ತನೆ ಆಗ್ತಾ ಇರುತ್ತೆ. ಈ ಬಾರಿ ನವಂಬರ್ 7ನೇ ತಾರೀಕಿನಂದು ಆ ಶುಕ್ರ ಗ್ರಹದ ಪರಿವರ್ತನೆ ಆಗುತ್ತೆ. ಅಂದರೆ ನವಂಬರ್ 6ರ ರಾತ್ರಿಯ ಬಳಿಕ ನವಂಬರ್ 7 ಕ್ಯಾಲೆಂಡರ್ ಅನುಸಾರ ಅಂದರೆ ಬೆಳಗಿನ ಜಾವ ಸುಮಾರು 3:32 ಪಂಚಾಂಗಾನುಸಾರ ನವಂಬರ್ 6ರ ರಾತ್ರಿ, ಕ್ಯಾಲೆಂಡರ್ ಅನುಸಾರ ಈ ನವಂಬರ್ 7ನೇ ತಾರೀಕು ಗುರುವಾರದಂದು ಅಲ್ಲಿ ಬೆಳಗಿನ ಜಾವ 3:32ಕ್ಕೆ ಆ ಶುಕ್ರ ಗ್ರಹದ ಒಂದು ರಾಶಿ ಪರಿವರ್ತನೆ ಆಗುತ್ತೆ. ಬುಧ ಮತ್ತು ಶುಕ್ರ ಗ್ರಹವು ನಮ್ಮ ಭೂಮಿಗೆ ಒಂದು ವಿಶೇಷವಾಗಿ ತಕ್ಷಣವಾಗಿ ಆವಾಗವಾಗ ಬೇಗ ಫಲ ಕೊಡುವಂಥದ್ದು, ಅಂದರೆ ಶೀಘ್ರವಾಗಿ ಚಲನೆ ಮಾಡುವಂತಹ ಗ್ರಹಗಳಲ್ಲಿ ಸೇರಿಕೊಂಡಿವೆ. ತಿಂಗಳಿಗೆ ಒಂದು ಆವರ್ತಿಯಾದರೂ ಆ ಗ್ರಹಗಳ ಪರಿವರ್ತನೆ ಆಗ್ತಾ ಇರುತ್ತೆ. ಹಾಗಾಗಿ ಈ ಗ್ರಹಗಳು ಹೆಚ್ಚು ತಾರತಮ್ಯವಿಲ್ಲದೆ ಒಂದಲ್ಲ ಒಂದು ರಾಶಿಗೆ ಉತ್ತಮ ಫಲವನ್ನು ಕೊಡ್ತಾ ಬರ್ತಾರೆ. ಹಾಗಾಗಿ ಶುಭ ಗ್ರಹಗಳ ಪಟ್ಟಿಯಲ್ಲಿದೆ. ಅದೇ ರೀತಿ ಚಂದ್ರನು ಹಾಗೆ ಯಾವುದೇ ರೀತಿಯ ತಾರತಮ್ಯ ಇಲ್ಲದೆ, ಯಾವ ರೀತಿ ಒಂದು ತಾಯಿಗೆ ತನ್ನ ಮಕ್ಕಳ ಮೇಲೆ ಯಾವ ರೀತಿ ಒಂದು ತಾರತಮ್ಯ ಭೇದ ಭಾವ ಅಂತ ಭಾವನೆ ಬರೋದಿಲ್ಲವೋ, ಚಂದ್ರನು ಮಾತೃ ಸ್ವರೂಪನಾಗಿ 2 ದಿನಗಳಿಗೊಮ್ಮೆ ರಾಶಿ ಪರಿವರ್ತನೆ ಮಾಡುತ್ತಾ ಆಗಾಗ ಎಲ್ಲ ರಾಶಿಗಳಿಗೂ ಯಾವುದೇ ಭೇದ ಭಾವ ಇಲ್ಲದೆ ಉತ್ತಮ ಫಲವನ್ನು ಕೊಡ್ತಾ ಬರ್ತಾರೆ. ಅದೇ ರೀತಿ ಈ ಬುಧ ಶುಕ್ರರು ಹಾಗೆ ಅವರು ವಿಶೇಷವಾಗಿ ಶುಭ ಗ್ರಹಗಳ ಒಂದು ಪಟ್ಟಿಯಲ್ಲಿದ್ದಾರೆ. ಅನೇಕ ರೀತಿಯ ಶುಭ ಫಲವನ್ನು ಕೊಡ್ತಾ ಬರ್ತಾಯಿದ್ದಾರೆ. ಶುಕ್ರ ಗ್ರಹದ ಪರಿವರ್ತನೆ ಈ ಮನುಕುಲದ ಮೇಲೆ ಭಾಳಷ್ಟು ಉತ್ತಮ ಪರಿಣಾಮಗಳನ್ನು ಬೀರ್ತಾ ಬರುತ್ತೆ. ಕೆಲವೊಂದು ಬಾರಿ ಕೆಲವೊಂದು ರಾಶಿಗೆ ಅತ್ಯುತ್ತಮ ಫಲವು, ಕೆಲವೊಂದು ರಾಶಿಗೆ ಮಿಶ್ರ ಫಲ, ಕೆಲವೊಂದು ರಾಶಿಗೆ ಸ್ವಲ್ಪ ಸಣ್ಣ ಮಟ್ಟಿನ ಸಂಕಷ್ಟ ಫಲ. ಹೆಚ್ಚಾಗಿ ಶುಕ್ರನು ಒಂದು ಪರಿವರ್ತನೆಯಲ್ಲಿ 6ರಿಂದ 7 ಗ್ರಹಗಳಿಗೆ ಉತ್ತಮ ಫಲವನ್ನು ಕೊಡ್ತಾನೆ. ಕೇವಲ ಒಂದು 3 ಗ್ರಹಗಳಿಗಷ್ಟೇ ಸ್ವಲ್ಪ ಸಂಕಷ್ಟ ಫಲಗಳು ಒಂದು ಕೇವಲ 3 ರಾಶಿಗಳಿಗಷ್ಟೇ ಬರುತ್ತೆ. ಹಾಗಾಗಿ ಅಲ್ಲಿ 6-7 ರಾಶಿಗಳು ಉತ್ತಮ ಫಲವನ್ನು ಪಡಿತವೆ. 3 ರಾಶಿಗಳು ಸ್ವಲ್ಪ ಮಟ್ಟಿನ ಸಂಕಷ್ಟ, ಇನ್ನು ಮುನ್ನುಳಿದ 3 ರಾಶಿಗೆ ಸ್ವಲ್ಪ ಮಟ್ಟಿಗೆ ಸಮ್ಮಿಶ್ರ ಫಲಗಳು ವ್ಯಕ್ತವಾಗ್ತವೆ. ಈ ಶುಕ್ರನು ನಮ್ಮ ಒಂದು ಆಡು ಭಾಷೆಯಲ್ಲಿ ಬಂದಿರುವಂತೆ ಆತನು ನಮಗೆ ಈ ಹಣ ಒಂದು ಅವಶ್ಯಕತೆಗೆ ಪೂರೈಕೆಗೆ ಕಾರಕ, ಸಂಪತ್ತಿನ ಒಂದು ವೃದ್ಧಿಗೆ ಕಾರಕ, ಜೊತೆಗೆ ಮನಸ್ಸಿನಲ್ಲಿನ ಕಾಮನೆಗಳನ್ನು ಬೇರೆ ರೀತಿಯ ನಮ್ಮ ಮನಸ್ಸಿನಲ್ಲಿ ಬೇರೆ ರೀತಿಯ ಕಾಮನೆಗಳು ಇರ್ತವೆ, ಅದನ್ನೆಲ್ಲ ಪೂರೈಕೆ ಮಾಡಲಿಕ್ಕೆ ಶುಕ್ರನು ಕಾರಕನಾಗಿದ್ದಾನೆ. ಜೊತೆಗೆ ದಾಂಪತ್ಯದ ಸುಖ, ದಾಂಪತ್ಯ ಜೀವನದಲ್ಲಿ ಹೊಂದಾಣಿಕೆ, ಜೊತೆಗೆ ಪ್ರೀತಿ ಪ್ರೇಮ ವಿಚಾರದಲ್ಲಿ ಸಹ ಒಂದು ಯಶಸ್ಸು ಸಿಗುವಂಥದ್ದು, ವಿರುದ್ಧ ಲಿಂಗದವರಲ್ಲೊಂದು ಬಾಂಧವ್ಯ ಚೆನ್ನಾಗಿ ಮೂಡುವಂಥದ್ದು, ಇವೆಲ್ಲವೂ ಆ ಶುಕ್ರನ ಅನುಗ್ರಹ ಬೇಕಾಗುತ್ತೆ. ಹಣ ಮತ್ತು ಆ ಸ್ತ್ರೀ ಅಂದರೆ ಹೆಣ್ಣು ಹೊನ್ನು ಮಣ್ಣು ಅಂತ ಹೇಳ್ತೀವಿ, ಅದರಾಗಿ ಆ ಒಂದು ಇವೆಲ್ಲವೂ ನಮಗೆ ಸಂಪತ್ತು ಇವೆಲ್ಲವೂ ಒಲಿಬೇಕಾದ್ರೆ, ಆ ಒಲಿದ ಸಂಪತ್ತನ್ನು ಅನುಭವಿಸಬೇಕಾದ್ರೆ ಇವೆಲ್ಲವೂ ಶುಕ್ರನ ಅನುಗ್ರಹ ಬೇಕಾಗುತ್ತೆ. ಕೆಲವರಿಗೆ ಸಂಪತ್ತು ಒಲಿಯುತ್ತೆ, ಅದನ್ನು ಅನುಭವಿಸುವಂಥ ಭಾಗದಲ್ಲ. ಕೆಲವರಿಗೆ ಸಂಪತ್ತೇ ಇರೋದಿಲ್ಲ, ಒಂದು ಅನುಭವಿಸುವಂಥ ಒಂದು ಆಸೆ ಆಕಾಂಕ್ಷೆಗಳು ಕಾಮನೆಗಳು ಇನ್ನೂ ಹೆಚ್ಚಿರ್ತವೆ. ಅವೆಲ್ಲ ಆ ಒಂದು ಕಾಮನೆಗಳನ್ನು ಪೂರೈಕೆ ಮಾಡೋದಾಗಲಿ, ಬೇಡಿಕೆಗಳನ್ನು ಪೂರೈಕೆ ಮಾಡುವಂಥದ್ದು ಇವೆಲ್ಲವೂ ಶುಕ್ರನ ಒಂದು ವರಪ್ರಸಾದದಿಂದ ಬರ್ತಾ ಇರುತ್ತೆ. ಹಾಗಾಗಿ ಆ ಹಣಕ್ಕೆ ಆತನು ಕಾರಕ, ಅದನ್ನು ಧನ ಕನಕಗಳಿಗೆ, ಸಂಪತ್ತುಗಳಿಗೆ, ಅಭಿವೃದ್ಧಿಗಳಿಗೆ, ಜೊತೆಗೆ ಬೇರೆ ರೀತಿಯ ಶೃಂಗಾರದ ಒಂದು ಸಾಮಗ್ರಿಗಳಿರ್ಬೋದು, ಅದು ಬೇರೆ ರೀತಿಯ ಚಿನ್ನಾಭರಣ ವಸ್ತ್ರಾಭರಣಗಳಿರ್ಬೋದು, ಅಥವಾ ಬೇರೆ ರೀತಿಯ ಭೋಗ ಸಾಮಗ್ರಿಗಳು ಅಂದರೆ ಲಕ್ಸುರಿ ಐಟಮ್ಗಳು ಅಂತ ಹೇಳ್ತೀವಿ ನಾವು, ಆ ಭೋಗದ ವಿಚಾರಗಳಿರ್ಬೋದು. ಆಧುನಿಕ ಜಗತ್ತಿಗೆ ನಾವೀಗ ವಿಶ್ಲೇಷಣೆ ಮಾಡಿದರೆ ಬೇರೆ ರೀತಿಯ ಹೊಸ ರೀತಿಯ ಯಂತ್ರ ವಾಹನಗಳು, ಬೇರೆ ರೀತಿಯ ಸೌಲಭ್ಯಗಳು. ಅದೇ ರೀತಿ ಈ ವಿಶೇಷವಾದ ಮನೋರಂಜನಾ ಕ್ಷೇತ್ರ, ಯಾರು ಈಗ ಒಂದು ಮನೋರಂಜನಾ ಕ್ಷೇತ್ರದಲ್ಲಿ ಏನೇನೋ ಒಂದು ಉತ್ತಮವಾದ ಮನಸ್ಸಿಗೆ ಉಲ್ಲಾಸವನ್ನು, ಮನಸ್ಸಿಗೆ ಒಂದು ಮನಸ್ಸಿನ ರಂಜನೆಯನ್ನು ಪಡೆಯುವಂಥದ್ದು ಅವೆಲ್ಲವೂ ಆ ಶುಕ್ರನ ಒಂದು ವರಪ್ರಸಾದದಿಂದ ಬರುತ್ತೆ. ಇದಕ್ಕೆ ಬೇರೆ ರೀತಿಯ ಈ ಕಲಾವಿದರಿಗೆ ಸಂಬಂಧಪಟ್ಟ ಬೇರೆ ಕಲಾ ಜೀವನಗಳಿರ್ಬೋದು. ಇನ್ನು ಈಗಿನ ಒಂದು ಆಧುನಿಕ ಯುಗದಲ್ಲಿ
ಈ ಮದ್ಯ, ಮಾಂಸ, ರೆಸಾರ್ಟು, ಕ್ಲಬ್ಬು, ಪಬ್ಬು ಅಥವಾ ಬೇರೆ ಬೇರೆ ರೀತಿಯ ಕ್ಯಾಸಿನೋ ಅಂತ ಹೇಳ್ತೇವೆ, ಜೂಜೂ ಹಾಗೆ ಆ ಒಂದು ಶುಕ್ರನಿಂದ ಪ್ರೇರಿತವಾಗಿ ಬರುವಂಥದ್ದು. ಅದಕ್ಕಾಗಿ ಆತನನ್ನು ದೈತ್ಯಾಚಾರ್ಯ, ಅಸುರಿ ಗುರು, ಇವೆಲ್ಲವೂ ಅಸುರಿ ಸಂಪತ್ತು ಅಂತ ಹೇಳ್ಬೋದು. ಆಧ್ಯಾತ್ಮಿಕದಲ್ಲಿ ಇವುಗಳಿಗೆ ಮಹತ್ವ ಇಲ್ಲ, ಸಾಂಸಾರಿಕ ಅಂದರೆ ಲೌಕಿಕ ಜೀವನದಲ್ಲಿ ಇವಕ್ಕೆಲ್ಲ ತುಂಬ ಮಹತ್ವ ಇದೆ. ಹಾಗಾಗಿ ನಾವು ಈ ಕಡೆ ತುಂಬ ಒಂದು ಆಧ್ಯಾತ್ಮದ ಕಡೆಗೆ ಸಂಸಾರಸ್ಥರು ಹೋಗಲಿಕ್ಕೆ ಸಾಧ್ಯತೆ ಇರೋದಿಲ್ಲ. ಶುದ್ಧವಾದ ಆಧ್ಯಾತ್ಮ ಹೊಂದಿದಂಥವ್ರು ಅವರು ವೈರಾಗ್ಯ ಮೂರ್ಗ ತ್ಯಾಗದಿಂದ ಇರ್ತಾರೆ. ಹಾಗಾಗಿ ಮನುಷ್ಯರು ಸಾಮಾನ್ಯವಾಗಿ ಭೋಗಗಳನ್ನು, ಆ ಥರ ಬೇರೆ ಬೇರೆ ರೀತಿಯ ಕಾಮನೆಗಳನ್ನು, ಸೌಲಭ್ಯಗಳನ್ನು, ಸೌಕರ್ಯಗಳನ್ನು, ಹಣದ ಒಂದು ಅವಶ್ಯಕತೆಯನ್ನು ಅದನ್ನು ಆತನಿಗೆ ನಿರಂತರವಾದ ಒಂದು ಬೇಡಿಕೆ ಇದ್ದಿರುತ್ತೆ. ಹಾಗಾಗಿ ಶುಕ್ರನು ಇವೆಲ್ಲವನ್ನು ಪೂರೈಸುವಂಥ ಒಂದು ಗ್ರಹ ಆಗಿರ್ತಾನೆ. ಇವೆಲ್ಲದಕ್ಕೂ ಆತನ ಅಧಿಪತಿ ಇರುತ್ತೆ. ಈ ಬಾರಿ ಶುಕ್ರನ ಪರಿವರ್ತನೆ ಆಗುವಂಥದ್ದು ಅಲ್ಲಿ 7ನೇ ತಾರೀಕು, ನವಂಬರ್ 7ನೇ ತಾರೀಕಿಂದ ಅಂದರೆ ಸುಮಾರು 25 ದಿನಗಳ ಆತನು ಧನುರಾಶಿಯಲ್ಲಿರ್ತಾನೆ. ವೃಶ್ಚಿಕ ರಾಶಿಯಿಂದ ಶುಕ್ರನ ಪರಿವರ್ತನೆ ಆದರೆ ಧನುಸ್ಸು ರಾಶಿಗೆ ಪ್ರವೇಶ. ಧನುರಾಶಿಯಲ್ಲಿ 25 ದಿನಗಳ ಕಾಲ ಅಂದರೆ ಸುಮಾರು ಡಿಸೆಂಬರ್ 2ನೇ ತಾರೀಕುವರೆಗೂ, ನವಂಬರ್ 7ರಿಂದ ಡಿಸೆಂಬರ್ 2ರವರೆಗಿನ 25 ದಿನಗಳ ಅವಧಿಯಲ್ಲಿ ಶುಕ್ರನು ಧನುರಾಶಿಯಲ್ಲಿರ್ತಾನೆ. ಧನುರಾಶಿಯು ಗುರುವಿನ ಕ್ಷೇತ್ರ ಆಗಿರುತ್ತೆ. ಆದರೆ ಗುರುವಿಗೂ ಶುಕ್ರನಿಗೂ ಒಂದು ಅಭಿಪ್ರಾಯ ಭೇದಗಳಿರ್ತವೆ. ಯಾಕಂದರೆ ಗುರು ಅನ್ನೋದು ಅದು ದೇವರ ಗುರು, ಆತನು ದೇವ ಮಂತ್ರಿ, ವಿಶಾಲಾಕ್ಷ, ಸದಾಲೋಕ ಹಿತೇರಥ ಅಂತ ಹೇಳ್ತಾರೆ ಆತನಿಗೆ. ಅದನ್ನು ದೇವ ಅದು ಸುರಾಚಾರ್ಯನಾಗಿದ್ದಾನೆ. ಆದರೆ ಶುಕ್ರನು ಅಸುರರಿಗೆ ಗುರು ಆಗಿರ್ತಾನೆ, ಅಸುರರಿಗೆ ಆಚಾರ್ಯ ಆಗಿರ್ತಾನೆ. ಆತನು ದೈತ್ಯ ಮಂತ್ರಿ ಆಗಿರ್ತಾನೆ. ಹಾಗಾಗಿ ಅಲ್ಲಿ ಅಭಿಪ್ರಾಯ ಭೇದಗಳಿರ್ತವೆ. ಆದರೆ ಧನುರಾಶಿಯಲ್ಲಿ ಶುಕ್ರನ ಪರಿಣಾಮ ಮಾತ್ರ ಒಳ್ಳೆಯದಾಗಿರುತ್ತೆ. ಸಾರ್ವತ್ರಿಕವಾಗಿ ಧನುರಾಶಿಯಲ್ಲಿ ಶುಕ್ರನಿಂದ ಆಗುವಂಥ ಪರಿಣಾಮ ಒಳ್ಳೆಯ ಪರಿಣಾಮಗಳು ಖಂಡಿತ ಬರುತ್ತವೆ. ಅಲ್ಲಿ ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳು ಬರೋದಿಲ್ಲ. ಹಾಗಾಗಿ ಆ ಒಂದು ಕಾಲದಲ್ಲಿ ಶುಕ್ರನು ಧನುರಾಶಿಯಲ್ಲಿ ಇರುವ ಒಂದು ಅವಧಿ ನವಂಬರ್ 7ರಿಂದ 25 ಡಿಸೆಂಬರ್ 2ರವರೆಗಿನ 25 ದಿನಗಳು ವಿಶೇಷವಾಗಿ ವ್ಯಾಪಾರಗಳಿಗೆ ಅಭಿವೃದ್ಧಿ, ಉದ್ಯಮಗಳಿಗೆ ಅಭಿವೃದ್ಧಿ, ಆರ್ಥಿಕತೆ ಸ್ವಲ್ಪ ಸುಧಾರಣೆ ಆಗುವಂಥದ್ದು. ಇಷ್ಟು ದಿನ ಸ್ವಲ್ಪ ನಿಧಾನಗತಿಯಲ್ಲಿದ್ದ ಕೆಲವೊಂದು ಕೈಗಾರಿಕೆಗಳಿಗೆ ಈಗ ಒಂದು ಸ್ಪೀಡ್ ಸಿಗ್ಬೋದು. ವಿಶೇಷವಾಗಿ ಬೇರೆ ಬೇರೆ ರೀತಿಯ ಈ ಭೋಗ ಸಾಮಗ್ರಿಗಳು, ಲಕ್ಸುರಿ ಐಟಮ್ಗಳಿರ್ಬೋದು, ಕಲಾವಿದರಿಗೆ ಸಂಬಂಧಪಟ್ಟ ಕ್ಷೇತ್ರಗಳು, ಇನ್ನು ಈ ಹೋಟೆಲು, ರೆಸಾರ್ಟು, ಕ್ಲಬ್ಬು ಇಂತ್ಯಾದಿಗಳು ಇರ್ತಿರ್ತವೆ. ಜೊತೆಗೆ ಇನ್ನಿತರ ಬೇರೆ ರೀತಿಯ ಮನೋರಂಜನಾ ಸಂಬಂಧವಾದ ಕ್ಷೇತ್ರ, ಎಂಟರ್ಟೈನ್ಮೆಂಟ್ ಯಾವುದಾದ್ರು ಇರ್ತವೆ, ಎಂಟರ್ಟೈನ್ಮೆಂಟ್ ಬೇರೆ TV, ಸಿನಿಮಾ, ಮಾಧ್ಯಮ ಇತ್ಯಾದಿ ಇರ್ಬೋದು. ಈ ರೀತಿ ಹಲವಾರು ರೀತಿಯ ಶೃಂಗಾರ, ಮನೋರಂಜನೆ, ವಸ್ತ್ರಾಭರಣ, ಚಿನ್ನಾಭರಣ ಮುಂತಾದ ಹಲವಾರು ಕ್ಷೇತ್ರಗಳು ಈಗ ಸ್ವಲ್ಪ ಚೇತರಿಕೆ ಆಗುವಂಥದ್ದು. ಅಲ್ಲಿ ಸ್ವಲ್ಪ ಹಣಕಾಸಿನ ಹರಿವು ಚೆನ್ನಾಗಿ ಆಗುವಂಥದ್ದು. ಇನ್ನು ಹಲವು ಈ ದೇಶಗಳ ಒಂದು ಆರ್ಥಿಕ ಒಪ್ಪಂದಗಳಲ್ಲಿ ಆಗುವಂಥದ್ದಾಗಲಿ, ದೇಶಗಳ ಮಧ್ಯೆ ವ್ಯಾಪಾರದ ಒಂದು ಸಂಬಂಧಗಳು ಸ್ವಲ್ಪ ಅಭಿವೃದ್ಧಿ ಆಗುವಂಥದ್ದು, ಇವಕ್ಕೆಲ್ಲ ಶುಕ್ರನು ಸ್ವಲ್ಪ ಸಹಾಯ ಮಾಡ್ತಾನೆ. ಹಾಗಾಗಿ ಹಣಕಾಸಿಗೆ ಸಂಬಂಧಪಟ್ಟು, ಮನೋರಂಜನೆ, ಕ್ರೀಡೆಗೆ ಸಂಬಂಧಪಟ್ಟು ಅಥವಾ ಇನ್ನಿತರ ಯಾವುದೇ ಶೃಂಗಾರ, ಭೋಗ ಇತ್ಯಾದಿಗಳಿಗೆ ಸಂಬಂಧಪಟ್ಟು ಶುಕ್ರನಿಂದ ಈ ಅವಧಿಯಲ್ಲಿ 25 ದಿನಗಳು ಸ್ವಲ್ಪ ಚೇತರಿಕೆ ಕಂಡುಬರುತ್ತೆ. ಜೊತೆಗೆ ಇದಕ್ಕೆ ಸಂಬಂಧಿಸಿದ ಇಂತಹ ಕ್ಷೇತ್ರಗಳು ಸ್ವಲ್ಪ ಮಟ್ಟಿಗೆ ಉತ್ತಮವಾದ ಅಭಿವೃದ್ಧಿಯನ್ನು ಪಡಿತವೆ. ಹೀಗಾಗಿ ಹಲವಾರು ಉದ್ಯೋಗ ಅವಕಾಶ, ಹಲವಾರು ವ್ಯಾಪಾರದ ಅವಕಾಶ, ಹಲವಾರು ಉದ್ಯಮಗಳ ಅವಕಾಶ ಈ ಅವಧಿಯಲ್ಲಿ, ಈ ಧನುರಾಶಿ ಅವಧಿಯಲ್ಲಿ ಜಗತ್ತಿನಾದ್ಯಂತ ಸ್ವಲ್ಪ ಹೆಚ್ಚಳ ಆಗ್ಬೋದು. ಜಗತ್ತಿನಲ್ಲಿ ಸ್ವಲ್ಪ ಜನರಿಗೆ ಈ ಮನೋರಂಜನೆ ಜೊತೆಗೆ ಬೇರೆ ರೀತಿಯ ಮನೋರಂಜನಾ ಕ್ಷೇತ್ರದಲ್ಲಿ ಇರುವಂತಹ ಒಂದು ಕೆಲವು ಕ್ಷೇತ್ರದಲ್ಲಿ ಅಭಿವೃದ್ಧಿಯ ಒಂದು ಪರ್ವಗಳಾಗುವಂಥದ್ದು, ಹೊಸ ರೀತಿಯ ಒಪ್ಪಂದಗಳಾಗುವಂಥದ್ದು, ಯುವಕರು, ಇನ್ನು ಸಾಧಕರು ಅವರಿಗೆ ಸ್ವಲ್ಪ ಅವಕಾಶಗಳು ಸಿಗುವಂಥದ್ದು, ಇನ್ನು ವಿದ್ಯಾರ್ಥಿಗಳು, ಯುವ ವೃಂದದವರು ಅವರಿಗೆ ಅವರ ಒಂದು ಕ್ಷೇತ್ರದಲ್ಲಿ ಏನಾದರೂ ಸಾಧನೆಗೆ, ಪ್ರತಿಭೆಗೆ ಪುರಸ್ಕಾರ, ಬಹುಮಾನಗಳು ಸಿಗುವಂಥದ್ದು, ಕೆಲವರಿಗೆ ಈ ವಿದೇಶಕ್ಕೆ ಹೋಗುವಂಥ ಅವಕಾಶ, ವಿದೇಶದಲ್ಲಿ ಅವರ ಪ್ರತಿಭೆ ಪ್ರದರ್ಶನ ಮಾಡಲಿಕ್ಕೆ ಅವಕಾಶ ಇತ್ಯಾದಿಗಳೆಲ್ಲ ಸಿಗುವಂಥದ್ದು. ಈ ರೀತಿ ಹಲವಾರು ಉತ್ತಮ ಫಲಿತಾಂಶಗಳು ಕೊಡ್ತವೆ. ಜೊತೆಗೆ ಈ ಕಾಲದಲ್ಲಿ ಒಂದು ವೈಶಿಷ್ಟ್ಯ ಏನಂದರೆ, ಈ ಕಾಲದ ಒಂದು ವಿಶೇಷದಲ್ಲಿ ಅಲ್ಲಿ ರವಿಗೆ ನೀಚತ್ವ ಬರುತ್ತೆ. ಈ ಕಾಲದಲ್ಲಿ ಅಲ್ಲಿ ತುಲಾರಾಶಿ ಇರ್ತಾನೆ. ಇದೇ ಕಾಲದಲ್ಲಿ ಅಲ್ಲಿ ಕುಜನು ಅತಿ ನೀಚನಾಗಿರ್ತಾನೆ. ಇವೆಲ್ಲದ ಒಂದು ಪರಿಣಾಮಗಳು. ಜೊತೆಗೆ ಗುರು ಮತ್ತು ಶನಿಗೆ ವಕ್ರಗತಿ ಸಹ ಇದೇ ಕಾಲದಲ್ಲಿ ಇರುತ್ತೆ. ಶನಿ ಮಹಾರಾಜರ ವಕ್ರಗತಿ 15ಕ್ಕೆ ಮುಗಿಯುತ್ತೆ. ಆದರೆ ಗುರುವಿನ ವಕ್ರತೆ ಮುಂದೆನೂ ಕಂಟಿನ್ಯೂ ಆಗ್ತಾ ಇರುತ್ತೆ. ಹಾಗಾಗಿ ಅವೆಲ್ಲವೂ ಕಾರಣವಾಗಿ ಈ ಒಂದು ಅವಧಿಯಲ್ಲಿ 25 ದಿನಗಳ ಅವಧಿಯಲ್ಲಿ ಈ ವೃದ್ಧರು, ಅವರು ಅತಿ ವೃದ್ಧರು ಇರ್ತಾರೆ. ಮತ್ತು ಈ ಒಂದು ಬಾಲ ವಯಸ್ಸಿನವರು, ಅವರಲ್ಲಿ ಒಂದು ವಿಶೇಷವಾದ ಕಾಮಾಸಕ್ತಿಗಳು ಹೆಚ್ಚಳಾಗುವಂಥದ್ದು, ಅವರಿಂದಾಗಿ ಅನೇಕ ರೀತಿಯ ಲೈಂಗಿಕ ದೌರ್ಜನ್ಯ ಇಂಥ ವರದಿಗಳು ಜಗತ್ತಿನಾದ್ಯಂತ ಬರ್ಬೋದು. ಅತಿ ವೃದ್ಧರು ಮತ್ತು ಅತಿ ಬಾಲಕರು ಅಂತ ಹೇಳ್ತಾರೆ. ಹಾಗೆ ತುಂಬ ಅತಿ ವಯಸ್ಸಿನವರು ಜೊತೆಗೆ ಸಣ್ಣ ವಯಸ್ಸಿನ ಬಾಲಕರು ಅಥವಾ ಇರೋದು ಅಪ್ರಾಪ್ತರು ಅಂತ ಏನು ಕಾಣ್ತಾರೆ, ಅಪ್ರಾಪ್ತರು ಮತ್ತು ವೃದ್ಧರು, ಇವರ ಒಂದು ಬೇರೆ ಬೇರೆ ರೀತಿಯ ಅನಾಚಾರಗಳು, ಅತ್ಯಾಚಾರಗಳು ಅಥವಾ ಲೈಂಗಿಕ ದೌರ್ಜನ್ಯಗಳು ಅಥವಾ ಲೈಂಗಿಕ ರೀತಿಯ ಈ ಬೇರೆ ಬೇರೆ ರೀತಿಯ ಪ್ರಕರಣಗಳು ಈಗ ವರದಿಯಾಗುವಂಥ ವಿಚಿತ್ರ ಅನಿಸುವಂತಹ ಕೆಲವು ಪ್ರಕರಣಗಳು ವರದಿ ಆಗ್ತವೆ ಜಗತ್ತಿನಾದ್ಯಂತ ಸಾಧ್ಯತೆ ಇರುತ್ತೆ. ಇವೆಲ್ಲವೂ ಈ ಶುಕ್ರನ ಪರಿವರ್ತನೆ ಕಾಲದಲ್ಲಿ ಜಗತ್ತಿಗೆ ಅಥವಾ ಸಾರ್ವತ್ರಿಕವಾಗಿ ಕಂಡುಬರುವಂಥ ಕೆಲವೊಂದು ಪರಿಣಾಮಗಳಿರ್ಬೋದು. ಇನ್ನು ರಾಶಿಗಳ ಮೇಲೆ ಯಾವ ರೀತಿ ಪರಿಣಾಮ ಬರುತ್ತೆ, 12 ರಾಶಿಗಳ ಶುಕ್ರನ ಪರಿಣಾಮ ಹೇಗಿರುತ್ತೆ ಅದನ್ನೀಗ ಒಂದೊಂದಾಗಿ ಗಮನಿಸೋಣ. ಮೊದಲನೇದಾಗಿ ಮೇಷರಾಶಿಗೆ ಈ ಒಂದು ಚಲನೆ ನಿಮ್ಮ ರಾಶಿಯಿಂದ ನವಮ ಅಥವಾ ಭಾಗ್ಯಸ್ಥಾನದಲ್ಲಿ ಆಗ್ತಾಯಿದೆ, ಬಹಳ ಒಳ್ಳೆಯದು.
ಭಾಗ್ಯಸ್ಥಾನದಲ್ಲಿ ಶುಕ್ರನು ಅತ್ಯುತ್ತಮ ಫಲವನ್ನು ಮೇಷರಾಶಿಗೆ ಕೊಡಲಿದ್ದಾನೆ. ನವೆಂಬರ್ 7ರಿಂದ ಡಿಸೆಂಬರ್ 2ರ ಅವಧಿ ನಿಮಗೆ ಹಣಕಾಸಿಗೆ ಯಾವುದೂ ಕೊರತೆ ಇರೋದಿಲ್ಲ. ಬರಬೇಕಾದ ಹಣ ಎಲ್ಲ ಬೇಗನೆ ಬರುವಂಥದ್ದು. ಜೊತೆಗೆ ನೀವು ಮಾಡುವಂಥ ಉದ್ಯೋಗನೋ, ವೃತ್ತಿನೋ, ವ್ಯಾಪಾರನೋ, ಉದ್ಯಮನೋ, ಅದು ಇಂಡಸ್ಟ್ರಿನೋ, ಕೈಗಾರಿಕೆ ಯಾವುದಿದ್ರೂ ಅದರಲ್ಲಿ ಉತ್ತಮವಾದ ಫಲಿತಾಂಶ ಬರುತ್ತೆ, ಹೆಚ್ಚಿನ ಲಾಭ ಬರುತ್ತೆ. ಹಿಂದೆ ಯಾವುದಾದ್ರು ಬಾಕಿಯಾಗಿದ್ದ ಒಂದು ಆರ್ಡರ್ಗಳೀಗ ಬೇಗ ಸಪ್ಲೈ ಆಗುವಂಥದ್ದು, ಅದಕ್ಕೆ ಹೆಚ್ಚಿನ ಮೊತ್ತದ ಬೆಲೆ ಹಣಗಳು ಬೇಗನೆ ಬರುವಂಥದ್ದು. ಜೊತೆಗೆ ದೊಡ್ಡ ಮೊತ್ತದ ಹಣ ಭಾಳ ಕಾಲದ ನಿಮಗೆ ಬರಬೇಕಾದ ಪೆಂಡಿಂಗ್ ಇದ್ದರೆ ಅದು ತಕ್ಷಣವಾಗಿ ಬರುವಂಥದ್ದು. ಏನಾದರೂ ಹೂಡಿಕೆ ಮಾಡಲಿಕ್ಕೆ, ಇನ್ವೆಸ್ಟ್ ಮಾಡಲಿಕ್ಕೆ ಅವಕಾಶ ಸಿಗುತ್ತೆ. ಭೂಮಿ ಕೊಳ್ಳೋದು, ಮನೆ ಕೊಳ್ಳೋದು, ವಾಹನ ಯಂತ್ರ ಕೊಳ್ಳೋದಾಗಲಿ, ಅಥವಾ ಷೇರು ಮಾರುಕಟ್ಟೆನೋ, ಚಿನ್ನಾಭರಣ ಕೊಳ್ಳೋದು ಮುಂತಾದ ಹಲವಾರು ನಿಮಗೆ ಇದನ್ನು ಪರ್ಚೇಸ್ ಮಾಡಲಿಕ್ಕಾಗಲಿ, ಇನ್ವೆಸ್ಟ್ ಮಾಡಲಿಕ್ಕೆ ಅವಕಾಶ ಸಿಗುತ್ತೆ. ಇನ್ನು ವಿವಾಹ ಅಪೇಕ್ಷಿತರಿಗೆ ವಿವಾಹ ಫಿಕ್ಸ್ ಆಗ್ಬೋದು, ಅಥವಾ ಈಗಾಗಲೇ ಹಿಂದೆ ಫಿಕ್ಸ್ ಆಗದೇ ಇದ್ದ ವಿವಾಹ ಈಗ ಫಿಕ್ಸ್ ಆಗಿ ಮದುವೆ ದಿನಾಂಕ ಎಲ್ಲ ನಿಗದಿ ಆಗುವಂಥದ್ದು. ಇದೇ ರೀತಿ ಯಾವುದೇ ಕಾರಣದಿಂದ ಕೆಲವೊಬ್ಬರಿಗೆ ಈ ಪತಿ ಪತ್ನಿಯರ ಮಧ್ಯೆ ಇದ್ದಂಥ ವಿರಸ ಅಥವಾ ಏನಾದರೂ ಒಂದು ಅವರ ಮಧ್ಯೆ ಇದ್ದಂಥ ಕಲಹ ಇವೆಲ್ಲವೂ ಈಗ ನಿವಾರಣೆಗೆ ಗಂಡ ಹೆಂಡತಿಯರ ಬಾಂಧವ್ಯ ಚೆನ್ನಾಗಾಗುತ್ತೆ, ಉತ್ತಮ ಬಾಂಧವ್ಯ ಮೂಡುತ್ತೆ. ಪ್ರೇಮ ವಿವಾಹ ಅಥವಾ ಪ್ರೇಮ ಪ್ರಕರಣಗಳೆಲ್ಲ ಸಿಲುಕೊಂಡವರಿಗೆ ಅವರ ಒಂದು ವಿಚಾರಕ್ಕೆ ಪ್ರೇಮಕ್ಕೆ ಈಗ ಸಾಫಲ್ಯತೆ ಸಿಗುವಂಥದ್ದು. ಈ ರೀತಿ ಹಲವಾರು ಉತ್ತಮ ಫಲಿತಾಂಶಗಳು ಮೇಷರಾಶಿಯವರಿಗೆ ಹಣದ ವಿಚಾರವಾಗಿಯೂ, ಸಾಂಸಾರಿಕವಾಗಿಯೂ, ಮಾನಸಿಕವಾಗಿಯೂ ಅಂದರೆ ಎಲ್ಲ ಉತ್ತಮವಾಗಿ ಮನಃಶಾಂತಿ, ಸುಖ, ನೆಮ್ಮದಿಗಳಿರ್ತವೆ. ಹಾಗಾಗಿ ಅನೇಕ ಉತ್ತಮ ಫಲಗಳು ನಿಮಗೆ ಶುಕ್ರನು ಕೊಡಲಿದ್ದಾನೆ. ಇದನ್ನು ಚೆನ್ನಾಗಿ ಸ್ವಲ್ಪಗೊಳಿಸಿಕೊಳ್ಳಿ. 25 ದಿನಗಳ ಅವಧಿ ನಿಮಗೆ ನಿರಂತರವಾದ ಭಾಗ್ಯೋದಯವನ್ನು, ಯಶವನ್ನು, ಕೀರ್ತಿಯನ್ನು ಕೊಡ್ತಾಯಿದೆ. ಯಾವುದರ ಆರಂಭಕ್ಕೆ ಈಗ ಆರಂಭ ಮಾಡ್ಬೋದು. ಏನಾದರೂ ಸ್ಟಾರ್ಟಪ್ಗಳನ್ನು ಮಾಡೋದಾಗಲಿ, ಅಥವಾ ಹೊಸದರ ನಿಮ್ಮ ಉದ್ಯಮ ಈಗಾಗಲೇ ಇದ್ದಂಥ ಉದ್ಯಮನ ಅಭಿವೃದ್ಧಿಪಡಿಸೋದಾಗಲಿ, ಹೊಸ ಉದ್ಯೋಗಕ್ಕೆ ಪ್ರಯತ್ನ ಮಾಡೋದಾಗಲಿ, ಅಥವಾ ವಿದೇಶಕ್ಕೆ ಹೋಗುವಂಥದ್ದು, ವಿದೇಶದಲ್ಲಿ ವ್ಯಾಪಾರ ಮಾಡುವಂಥದ್ದು, ಇವೆಲ್ಲ ಹಲವಾರು ಅವಕಾಶಗಳ ಒಂದು ಬಾಗಿಲು ಈಗ ಮೇಷರಾಶಿಯವರಿಗೆ ಶುಕ್ರನಿಗೆ ತೆರಳಿದ್ದಾನೆ. ಅದನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ. ಭಾಗ್ಯಸ್ಥಾನದ ಶುಕ್ರನು ಎಲ್ಲ ಮೇಷರಾಶಿಯವರಿಗೂ ಶುಭವನ್ನು ಉಂಟು ಮಾಡಲಿ. ಆಸಕ್ತಿ ಇದ್ದರೆ ಕೊನೆಗೆ ಹೇಳುವಂಥ ಶುಕ್ರನಿಗೆ ಸಂಬಂಧಪಟ್ಟ ಶ್ಲೋಕ ಅಥವಾ ಇತರ ದೇವತಾ ಶ್ಲೋಕ ಎಲ್ಲ ಹೇಳ್ಬೋದಾಗಿದೆ. ಮುಂದೆ ವೃಷಭ ರಾಶಿಗೆ ನಿಮ್ಮ ರಾಶಿಯಿಂದ ಅಷ್ಟಮದ ಚಲನೆ. ನಿಮ್ಮ ರಾಶಿಯಿಂದ ಅಷ್ಟಮದಲ್ಲಿರುವಂಥ ಶುಕ್ರನು ನಿಮ್ಮ ರಾಶಿಯಾಧಿಪತಿಯು ಆತನಾಗಿದ್ದಾನೆ. ಅತ್ಯುತ್ತಮ ಫಲವನ್ನು ಖಂಡಿತ ಕೊಡಲಿದ್ದಾನೆ. ಆತನು ನಿಮಗೆ ಅನೇಕ ರೀತಿಯ ಒಂದು ಧನ ಸಂಪತ್ತುಗಳಿಗೆ ಕಾರಕನಾಗಿಯೋ, ವ್ಯಾಪಾರಗಳಿಗೆ ಅಭಿವೃದ್ಧಿ ಕಾರಕನಾಗಿಯೋ, ಇದು ಆರೋಗ್ಯ ಸುಧಾರಣೆ ಆಗುತ್ತೆ. ಏನಾದರೂ ನಿಮಗೆ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳೆಲ್ಲ ಕಾಡ್ತಾ ಇದ್ದರೆ ಹಿಂದೆ ಈಗ ಶುಕ್ರನ ಪರಿವರ್ತನೆ ಆದ ಬಳಿಕ ಆರೋಗ್ಯ ಸಮಸ್ಯೆಗಳ ನಿವಾರಣೆಗೆ ಉತ್ತಮವಾದ ಒಂದು ಆರೋಗ್ಯ ಇರುತ್ತೆ, ಮನಸ್ಸಿನಲ್ಲಿ ನೆಮ್ಮದಿ ಇರುತ್ತೆ, ಮಾಡುವಂಥ ಕೆಲಸ ಸ್ವಲ್ಪ ಉಲ್ಲಾಸ ಉತ್ಸಾಹಗಳಿರ್ತವೆ. ಜೊತೆಗೆ ನಿಮಗೆ ಅನಿರೀಕ್ಷಿತವಾಗಿ ಧನಲಾಭ ಆಗ್ಬೋದು. ನಿಮ್ಮ ಉದ್ಯೋಗದಲ್ಲಿ ಏನಾದ್ರು ನಿಮಗೆ ಕೆಲವರಿಗೆ ಪ್ರಮೋಷನ್ ಬಡ್ತಿಗಳಾಗುವಂಥದ್ದು, ಬಾಕಿ ಇದ್ದ ಇನ್ಕ್ರಿಮೆಂಟ್ ಇತ್ಯಾದಿಗಳೆಲ್ಲ ಸಿಗುವಂಥದ್ದು, ಅಥವಾ ಕೆಲವೊಬ್ಬರಿಗೆ ಅವರು ಮಾಡುವಂಥ ವ್ಯಾಪಾರ ಒಂದು ಉದ್ಯಮದಲ್ಲಿ ಅನಿರೀಕ್ಷಿತವಾಗಿ ಲಾಭಗಳು ಹೆಚ್ಚಳಾಗ್ಬೋದು. ನಿಮ್ಮ ಉತ್ಪನ್ನಗಳಿಗೆ ಬೆಲೆ ಏರಿಕೆಯಿಂದ ಆ ಬೆಲೆ ಏರಿಕೆಯ ಲಾಭ ನಿಮಗೆ ಸಿಗುವಂಥದ್ದು. ಈ ರೀತಿ ಬೇರೆ ಬೇರೆ ವಿಧಾನಗಳ ಮೂಲಕ ನಿಮಗೆ ಲಾಭಗಳು ಹೆಚ್ಚಳಾಗುತ್ತೆ, ಮನಸ್ಸಿನಲ್ಲಿ ನೆಮ್ಮದಿರುತ್ತೆ. ಜೊತೆಗೆ ಯಾವುದೇ ರೀತಿಯ ಭೋಗ ಸಾಮಗ್ರಿಗಳನ್ನು, ವಸ್ತುಗಳನ್ನು, ವಸ್ತ್ರಾಭರಣಗಳನ್ನು, ಲಕ್ಸುರಿ ಐಟಮ್ಗಳನ್ನು ಎಲ್ಲ ಈಗ ಕೊಳ್ಳುವಂಥ ಅವಕಾಶಗಳು ಬರ್ತವೆ. ಹಿಂದೆ ನಿಮಗೆ ಏನಾದರೂ ಆಸೆ ಇದ್ದು ಅದನ್ನು ತೀರಿಸಲಾಗದಂಥ ಕೆಲವೊಂದು ವಿಚಾರಗಳು ಈಗ ನಿಮ್ಮ ಮನೋಕಾಮನೆಗಳು ಕನಸು ನನಸಾಗುವಂಥ ಅವಕಾಶಗಳು ಈಗ ಬರಲಿವೆ. ಹಲವಾರು ಸಮಾರಂಭಗಳು ಪಾಲ್ಗೊಳ್ಳುವಂಥ ಅವಕಾಶ, ಉತ್ತಮವಾದ ಉನ್ನತ ವ್ಯಕ್ತಿಗಳ ಭೇಟಿಯಾಗಿ ಅವರ ಮೂಲಕ ನಿಮಗೆ ಕೆಲವೊಂದು ಸಹಾಯ ಮಾರ್ಗದರ್ಶನಗಳು ಸಿಗುವಂಥ ಅವಕಾಶ. ಈ ರೀತಿ ಹಲವಾರು ಶುಭ ಫಲಗಳು ವೃಷಭ ರಾಶಿಯವರಿಗೆ ತನು ಮನ ಧನದ ವಿಚಾರದಲ್ಲಿ ನಿಮ್ಮ ರಾಶಿಯಾಧಿಪತಿ ಶುಕ್ರನು ಈ ನವೆಂಬರ್ 7ರಿಂದ ಡಿಸೆಂಬರ್ 2ರ ಅವಧಿಯಲ್ಲಿ ಕೊಡಲಿದ್ದಾನೆ. ಅದನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ. ಎಲ್ಲ ವೃಷಭರಾಗಿ ಶುಕ್ರನಿಂದ ಶುಭವಾಗಲಿ. ಆಸಕ್ತಿ ಇದ್ದರೆ ಕೊನೆಗೆ ಹೇಳುವಂಥ ಶುಕ್ರನಿಗೆ ಸಂಬಂಧಿತವಾದ ಅಥವಾ ಶುಕ್ರನಿಗೆ ಸಂಬಂಧಪಟ್ಟ ದೇವತೆಗಳ ಶ್ಲೋಕ ಮಂತ್ರ ಎಲ್ಲ ಹೇಳ್ಬೋದಾಗಿದೆ. ಮುಂದೆ ಮಿಥುನ ರಾಶಿಗೆ ನಿಮ್ಮ ರಾಶಿಯಿಂದ ಸಪ್ತಮ ಅಥವಾ 7ರ ಸ್ಥಾನದಲ್ಲಿರುವಂತಹ ಅಲ್ಲಿ ಶುಕ್ರನು ಆ ಸಪ್ತಮದಲ್ಲಿ ಉತ್ತಮ ಫಲವನ್ನು ಕೊಡೋದಿಲ್ಲ. ಆತನು ಅಲ್ಲಿ ನಿಮಗೆ ಸ್ವಲ್ಪ ಸಂಕಷ್ಟ ಫಲ ಕೊಡ್ಬೋದಾಗಿದೆ. ಹಾಗಾಗಿ ಇಲ್ಲಿ ಕೆಲವೊಂದು ವಿಚಾರದಲ್ಲಿ ಮುನ್ನೆಚ್ಚರಿಕೆ ಬೇಕಾಗುತ್ತೆ. ಶುಕ್ರನ ಪರಿವರ್ತನೆ ಆದ್ದರಿಂದ ನವೆಂಬರ್ 7ರಿಂದ ಡಿಸೆಂಬರ್ 2ರ ಅವಧಿಯಲ್ಲಿ ನಿಮಗೆ ಯಾವಾಗಲಿಗೆ ಈ ದಾಂಪತ್ಯದಲ್ಲಿ ಸ್ವಲ್ಪ ಏರುಪೇರು ಬರುವಂಥದ್ದು, ದಂಪತಿಗಳ ಮಧ್ಯೆ ಭಿನ್ನಾಭಿಪ್ರಾಯ ಬರುವಂಥದ್ದು, ಈಗಾಗಲೇ ಇದ್ದ ನಿಮ್ಮ ಸಣ್ಣ ಪುಟ್ಟ ಕಲವು ಸ್ವಲ್ಪ ದಾಂಪತ್ಯ ಕಲಹಗಳು ಹೆಚ್ಚಾಗುವಂಥದ್ದು. ಇದಲ್ಲದೆ ಸ್ತ್ರೀಯರಿಗೆ ಪುರುಷರ ಮೂಲಕ, ಪುರುಷರಿಗೆ ಸ್ತ್ರೀಯರ ಮೂಲಕ ಏನಾದರೂ ಒಂದು ತೊಂದರೆಗಳು, ಅಪವಾದಗಳು ಏನಾದರೂ ಅಥವಾ ಅನೈತಿಕತೆಯ ಒಂದು ಏನಾದರೂ ಒಂದು ಅಪವಾದಗಳು ನಿಮ್ಮ ಮೇಲೆ ಬರುವಂಥ ಸಾಧ್ಯತೆ ಇರುತ್ತೆ. ಹಣಕಾಸಿನ ಖರ್ಚು ಜಾಸ್ತಿ ಇರುತ್ತೆ, ಅನಿರೀಕ್ಷಿತವಾಗಿ ಖರ್ಚುಗಳಾಗುವಂಥದ್ದು, ಅಥವಾ ಯಾವುದೇ ನಿಮ್ಮ ಸ್ವಯಂಕೃತ ಅಪರಾಧದಿಂದ ನಷ್ಟ ಕಷ್ಟಗಳು ಆಗ್ಬೋದು. ನಿಮ್ಮದೇ ತಪ್ಪಿನಿಂದ ಏನಾದರೂ ನೀವು ಹಣವನ್ನು ಕಳೆದುಕೊಳ್ಳೋದಾಗಲಿ, ಅಥವಾ ಏನಾದರೂ ನೀವು ಆಸೆಗೆ ಒಳಪಟ್ಟು ನಿಮ್ಮ ಮೋಸಕ್ಕೆ, ವಂಚನೆಗೆ ಬಲಿಪಶು ಆಗುವಂಥದ್ದು ಇತ್ಯಾದಿ ಸಾಧ್ಯತೆ ಇರುತ್ತೆ. ಜೊತೆಗೆ ಮನಸ್ಸಲ್ಲಿ ಸ್ವಲ್ಪ ಚಿಂತೆ ಜಾಸ್ತಿ, ಮನೆಯಲ್ಲಿ ಸಹ ಕಿರಿಕಿರಿ ವಾತಾವರಣ, ಉದ್ಯೋಗ ಸ್ಥಳದಲ್ಲಿ ಸಹ ನಿಮಗೆ ಮೇಲಾಧಿಕಾರಿಗಳಿಂದ, ಸಹೋದ್ಯೋಗಿಗಳಿಂದ ಸ್ವಲ್ಪ ಕಿರಿಕಿರಿ ವಾತಾವರಣ ಮಾಡ್ಬೋದು. ಹಾಗಾಗಿ ತನು ಮನ ಧನದ ವಿಚಾರವಾಗಿ ಅಷ್ಟೊಂದು ಉತ್ತಮವಾದ ಫಲಿತಾಂಶ ಇಲ್ಲ. ಶುಕ್ರನು ಸಪ್ತಮದಲ್ಲಿ ವಿರುದ್ಧ ಫಲವನ್ನು ಕೊಡುವಂಥ ಗ್ರಹ ಆಗಿದ್ದಾನೆ. ಹಾಗಾಗಿ ಮಿಥುನ ರಾಶಿಯವರು ಈ ವಿಚಾರದಲ್ಲಿ ಸ್ವಲ್ಪ ಈ ಕಾಲದಲ್ಲಿ ಎಚ್ಚರಿಕೆಯಿಂದ ಇರಬೇಕು. ಹಣದ ವಿಚಾರವಾಗಿಯೂ, ನಿಮ್ಮ ನಡತೆ ವಿಚಾರವಾಗಿಯೂ, ಜೊತೆಗೆ ಆರೋಗ್ಯದ ವಿಚಾರ ಸ್ವಲ್ಪ ಗಮನ ಬೇಕು. ಅದಕ್ಕೆ ಯಾವುದೇ ರೀತಿಯ ಒಂದು ದಿಢೀರ್ ನಿರ್ಧಾರವಾಗಲಿ, ಅಥವಾ ಯಾರನ್ನೋ ನೀವು ದೊಡ್ಡ ಮೊತ್ತದ ಹಣವನ್ನು ಕೊಡೋದಾಗಲಿ, ಪಡೆಯೋದಾಗಲಿ ಇತ್ಯಾದಿ ವಿಚಾರಗಳಿದ್ರೆ, ಸಾಲ ಮಾಡೋದು, ಸಾಲ ಕೊಡೋದು ವಿಚಾರ ತುಂಬ ಒಂದು ಈ ಬಗ್ಗೆ ಹಿಂದೆ ಮುಂದೆ ಯೋಚನೆ ಮಾಡಿ, ಅಥವಾ ಯಾರೋ ಸ್ವಲ್ಪ ಪರಿಣತರ ಒಂದು ಮಾಹಿತಿಯನ್ನು, ಎಕ್ಸ್ಪರ್ಟ್ ಗೈಡೆನ್ಸನ್ನು ಪಡೆದುಕೊಂಡು ಮಾಡಬೇಕಾಗತ್ತೆ. ಇನ್ನು ಕೊನೆಗೆ ಹೇಳುವಂಥ ಈ ಸ್ತೋತ್ರ, ಶ್ಲೋಕ ಅಥವಾ ಪರಿಹಾರ ಮಾರ್ಗ ಇತ್ಯಾದಿಗಳು ನಿಮಗೆ ಅವಶ್ಯಕತೆ ಇರುತ್ತೆ ಮಿಥುನ ರಾಶಿಯವರಿಗೆ.
ಮುಂದೆ ಕಟಕ ರಾಶಿ ಅಥವಾ ಕರ್ಕಾಟಕ ರಾಶಿ. ಕಟಕ ರಾಶಿಗೆ ನಿಮ್ಮ ರಾಶಿಯಿಂದ ಷಷ್ಠ ಅಥವಾ 6ನೇ ಸ್ಥಾನದಲ್ಲಿರುವಂಥ ಶುಕ್ರ, ಅಲ್ಲಿ 6ನೇ ಸ್ಥಾನದಲ್ಲಿ ಸಹ ಶುಕ್ರನು ಉತ್ತಮ ಸ್ಥಾನವನ್ನು ಕೊಡೋದಿಲ್ಲ. 6, 7 ಮತ್ತು 10 ಈ 3 ಜಾಗಗಳಲ್ಲಿ ಶುಕ್ರನು ವಿರುದ್ಧ ಫಲವನ್ನು ಕೊಡ್ತಾನೆ. ಹಾಗಾಗಿ ನಿಮ್ಮ ರಾಶಿಯು ಅದೇ ಒಂದು ವಿರುದ್ಧ ಫಲ ಕೊಡುವಂಥ ಪಟ್ಟಿಯಲ್ಲಿ ಬರುತ್ತೆ. ಹಾಗೆ ಕಟಕ ರಾಶಿಯವರಿಗೆ ಶುಕ್ರನ ಪರಿವರ್ತನೆ ಅಷ್ಟೊಂದು ಉಪಯೋಗವಾಗಿಲ್ಲ. ನಿಮಗೆ ವಿರುದ್ಧವಾದ ಫಲಿತಾಂಶಗಳಾಗ್ಬೋದು. ಈ ಕಾಲದಲ್ಲಿ ನಿಮಗೆ ಕಟಕ ರಾಶಿಯವರಿಗೆ ಶತ್ರುಗಳ ಬೇಡ ಹೆಚ್ಚಳಾಗುವಂಥದ್ದು, ಗುಪ್ತ ಶತ್ರುಗಳ ಕಾಟ ಹೆಚ್ಚಳಾಗುವುದು, ಅಥವಾ ನಿಮಗೆ ಹಿಂದೆ ಮಿತ್ರರಾಗಿದ್ದವರಿಗೆ ಶತ್ರುಗಳಾಗಿ ಪರಿವರ್ತನೆ ಆಗುವಂಥದ್ದು, ನಿಮ್ಮ ಮೇಲೆ ಏನಾದರೂ ಆರೋಪ ಆಪಾದನೆಗಳು ಬರುವಂಥದ್ದು, ಎಲ್ಲ ಕೆಲಸ ಕಾರ್ಯಗಳು ವಿಳಂಬ ಆಗುವಂಥದ್ದು, ಮನೆಯಲ್ಲಿಯೂ ಕಲಹ, ವೃತ್ತಿ ಜಾಗದಲ್ಲೂ ಕಲಹಗಳು ಬರುವಂಥದ್ದು. ಇದಕ್ಕೆ ವ್ಯಾಪಾರ ಉದ್ಯಮ ಮಾಡುವಂಥವರಿಗೆ ಅವ್ರ ಉದ್ಯಮ ವ್ಯಾಪಾರದಲ್ಲಿ ಸ್ವಲ್ಪ ಹಿನ್ನಡೆ, ಸ್ಲೋನೆಸ್ ಆಗೋಯ್, ವ್ಯಾಪಾರದಲ್ಲಿ ಸ್ವಲ್ಪ ನಿಧಾನಗತಿ ಆಗುವಂಥದ್ದು, ಬರಬೇಕಾದ ಹಣ ಬಾರದೇ ಇರುವಂಥದ್ದು. ಜೊತೆಗೆ ಇದೇ ಕಾಲದಲ್ಲಿ ಇನ್ಕಮ್ ಕಡಿಮೆ ಇರುತ್ತೆ, ಆವಾಗ ಎಕ್ಸ್ಪೆಂಡಿಚರ್ಗಳು ಜಾಸ್ತಿ ಆಗ್ಬೋದು, ಅಂದರೆ ಖರ್ಚುಗಳು ಜಾಸ್ತಿ ಆಗುವಂಥದ್ದು. ಅನೇಕ ರೀತಿಯ ನಾನಾ ಖರ್ಚುಗಳು ಬರ್ಬೋದು. ಔಷಧಕ್ಕಾಗಿ, ಆಸ್ಪತ್ರೆಗಾಗಿ, ಅಥವಾ ರಿಪೇರಿ, ಯಂತ್ರ ಉಪಕರಣಗಳನ್ನ ಏನಾದರೂ ಬದಲಿ ಮಾಡುವಂಥದ್ದು ಇತ್ಯಾದಿ ವಿಚಾರಗಳೆಲ್ಲ ಸ್ವಲ್ಪ ಬರ್ಬೋದಾಗಿದೆ. ಹಾಗಾಗಿ ಈ ಕಾಲದಲ್ಲಿ ಸ್ವಲ್ಪ ಹಣಕಾಸಿನ ಬಗ್ಗೆ ಗಮನ ಬೇಕು. ಜೊತೆಗೆ ನಿಮ್ಮ ಆರೋಗ್ಯದ ಕಡೆಗೂ ಗಮನ ಬೇಕು. ಜೊತೆಗೆ ಗುಪ್ತ ಶತ್ರುಗಳ ಕಡೆಗೂ ಗಮನ ಬೇಕಾಗುತ್ತೆ. ನಿಮ್ಮ ಮೇಲೆ ಏನಾದರೂ ಹೊಸ ಆರೋಪಗಳು ಬರ್ಬೋದು, ಅಪವಾದಗಳು ಬರ್ಬೋದು. ನೀವು ಮಾಡದಿದ್ದಂಥದ್ದು, ಮಾಡಿದಂಥ ಕೆಲಸ ಕಾರ್ಯಗಳಿಗೂ ಅದರಲ್ಲೂ ಏನಾದರೂ ನಿಮ್ಮ ಮೇಲೆ ಒಂದು ಕ್ರಮಗಳು ಬರುವಂಥದ್ದು. ಜೊತೆಗೆ ಈ ಸೋಷಿಯಲ್ ಮೀಡಿಯಾ, ಸಾಮಾಜಿಕ ಜಾಲತಾಣದಲ್ಲಿ ಹಾಗೆ ಯಾವುದೇ ರೀತಿಯ ಕಾಂಟ್ರವರ್ಷಿಯಲ್ ಪೋಸ್ಟ್ಗಳನ್ನು ನೀವು ಹಾಕೋದಾಗಲಿ ಅಥವಾ ಕಾಂಟ್ರವರ್ಷಿಯಲ್ ಪೋಸ್ಟ್ಗಳಿಗೆ ಲೈಕ್ ಶೇರ್ ಮಾಡಿದ್ರೆ ಅದರ ಮೇಲೆ ನಿಮ್ಮ ಮೇಲೆ ಏನಾದರೂ ಕ್ರಮಗಳು ಬರ್ಬೋದು. ಹಾಗಾಗಿ ಆ ಬಗ್ಗೆ ಸ್ವಲ್ಪ ಹೆಜ್ಜೆ ಬೇಕಾಗುತ್ತೆ. ಇನ್ನು ಹಣಕಾಸಿನ ಹಾಗೆ ನಿಮಗೆ ಇನ್ನಿತರರ ಮೋಸ, ವಂಚನೆ, ಆಮಿಷದಿಂದ ನಷ್ಟ ಆಗೋದು ಹೊರತು ಅಲ್ಲದೆ ನಿಮ್ಮ ಯಾರಾದರೂ ಪರಿಚಿತರೋ, ಸ್ನೇಹಿತರೋ ಅಥವಾ ಬಂಧುಗಳು ಯಾರೋ ನಿಮಗೆ ಆ ಹಣದ ಒಂದು ಯಾವುದೋ ಆಮಿಷ ಒಡ್ಡೋದು ಅಥವಾ ಯಾವುದೇ ರೀತಿಯ ಒಂದು ತಾತ್ಕಾಲಿಕ ಸಾಲವನ್ನು ಕೇಳಿಕೊಂಡು ಅವರು ನಿಮಗೆ ಹಣವನ್ನು ನೀವು ಅವರಿಗೆ ಕೊಡುವಂಥದ್ದು, ಆಮೇಲೆ ಅದು ನಿಮಗೆ ಹಣ ಮತ್ತೆ ವಾಪಸ್ ಬರದೇ ಇರುವಂಥದ್ದು, ಇವೆಲ್ಲ ಅಂಥ ತೊಂದರೆಗಳು ಬೇರೆ ಬೇರೆ ರೀತಿಯಲ್ಲಿ ಸಂಭವಿಸುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಕಟಕ ರಾಶಿಯವರಿಗೆ ಈ ಕಾಲದಲ್ಲಿ ಅಷ್ಟೇನೂ ಉತ್ತಮ ಫಲ ಇಲ್ಲ. ಎಲ್ಲ ವಿಚಾರಗಳು ಮೈಯೆಲ್ಲ ಕಣ್ಣಾಗಿರಬೇಕು. ಈ ಒಂದು 25 ದಿನಗಳ ಅವಧಿ, ನವೆಂಬರ್ 7ರಿಂದ ಡಿಸೆಂಬರ್ 2ರ ಅವಧಿಯಲ್ಲಿ ಶುಕ್ರ ನಿಮಗೆ ವಿರುದ್ಧವಾಗಿರ್ತಾನೆ. ಜೊತೆಗೆ ಈ ಕಟಕ ರಾಶಿಯವರು ಕೊನೆಗೆ ಹೇಳುವಂತಹ ಈ ಶುಕ್ರನಿಗೆ ಸಂಬಂಧಪಟ್ಟ ಶ್ಲೋಕ, ಪರಿಹಾರ ಮಾರ್ಗ, ಧ್ಯಾನ, ಧರ್ಮ ಇತ್ಯಾದಿಗಳನ್ನು ಮಾಡಬೇಕಾಗತ್ತೆ. ಮುಂದೆ ಸಿಂಹರಾಶಿಗೆ ಪಂಚಮದ ಚಲನೆ. ನಿಮ್ಮ ರಾಶಿಯಿಂದ 5ನೇ ಸ್ಥಾನ ಪಂಚಮದಲ್ಲಿ ಶುಕ್ರನು ಉತ್ತಮ ಫಲವನ್ನು ಕೊಡಬಲ್ಲ, ಇಷ್ಟಾರ್ಥಗಳನ್ನು ಸಿದ್ಧಿ ಕೊಡ್ತಾನೆ. ಅನೇಕ ರೀತಿಯ ಲಾಭಗಳು ಆಗುವಂಥದ್ದು, ಧನಕನಗಳನ್ನು ಕೊಳ್ಳುವಂಥ ಅವಕಾಶ, ಭೂಮಿ ಕೊಳ್ಳೋದು, ಯಂತ್ರ ವಾಹನ ಕೊಳ್ಳೋದು ಇತ್ಯಾದಿ ಅವಕಾಶಗಳು ಬರಲಿವೆ. ನವೆಂಬರ್ 7ರಿಂದ ಡಿಸೆಂಬರ್ 2ರವರೆಗಿನ ಅವಧಿಯಲ್ಲಿ ಅನೇಕ ರೀತಿಯ ಪರಿವರ್ತನೆಗಳು ಸಿಂಹರಾಶಿಗೆ ಶುಕ್ರನು ಕೊಡಲಿದ್ದಾನೆ. ಜೊತೆಗೆ ಹಿಂದೆ ನೀವು ಬಾಕಿ ಇದ್ದಂಥ ಯಾವುದೇ ಒಂದು ದೊಡ್ಡ ಮೊತ್ತದ ಹಣ ಈಗ ಬರ್ಬೋದಾಗಲಿ, ಅದು ಹಿಂದೆ ಪೆಂಡಿಂಗ್ ಆಗಿದ್ದ ಯಾವುದೇ ಒಂದು ಮಹತ್ತರವಾದ ಕೆಲಸ ಕಾರ್ಯಗಳಿಗೆ ಕಂಪ್ಲೀಟ್ ಆಗುವಂಥದ್ದಾಗಲಿ, ಕೆಲವೊಬ್ಬರಿಗೆ ವಿವಾಹ ನಿಗದಿ ಆಗ್ಬೋದು, ಇನ್ನು ಕೆಲವರಿಗೆ ಮನೆ ಕೊಳ್ಳುವಂಥ ಅವಕಾಶ ಬರ್ಬೋದು, ಇನ್ನು ಕೆಲವರಿಗೆ ಹಿಂದೆ ಯಾವುದೇ ಕಾರಣಗಳಿಂದ ಭೂಮಿ ಕೊಳ್ಳೋ ವಿಚಾರ ಅಥವಾ ಸೈಟ್ನ ವಿಚಾರಗಳು ಪೆಂಡಿಂಗ್ ಇದ್ದದ್ದು ಈಗ ನಿಮ್ಗೆ ಅನಿರೀಕ್ಷಿತವಾಗಿ ಅದೇ ಸೈಟು ನಿಮಗೆ ಮತ್ತೆ ಸಿಗುವಂಥದ್ದು, ಉತ್ತಮವಾದ ಭೋಜನ ಸೇವೆಯುವಂಥ ಅವಕಾಶ, ಸಭೆ ಸಮಾರಂಭ ಅಥವಾ ಇನ್ನಿತರ ಧಾರ್ಮಿಕ ಸಮಾರಂಭ ಇತ್ಯಾದಿಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ, ಯಾತ್ರೆ ಪ್ರವಾಸ ಹೋಗುವಂಥ ಅವಕಾಶ, ಕೆಲವೊಬ್ಬರಿಗೆ ವಿದೇಶಕ್ಕೆ ಪ್ರಯಾಣ ಮಾಡುವಂಥ ಅವಕಾಶ, ಈ ರೀತಿ ಅನೇಕ ರೀತಿಯ ಕನಸುಗಳು ನನಸಾಗಲಿವೆ. ವ್ಯಾಪಾರಿಗಳಿಗೆ ಪ್ರಗತಿ ಇದೆ, ಉದ್ಯಮಿಗಳಿಗೆ ಉನ್ನತವಾದ ಲಾಭ ಇದೆ. ಅದೇ ರೀತಿ ಕೃಷಿ ಚಟುವಟಿಕೆ, ಹೈನುಗಾರಿಕೆ, ತೋಟಗಾರಿಕೆ ಮಾಡೋರಿಗೆ ಸಹ ಅನೇಕ ರೀತಿಯ ನಾನಾ ಲಾಭಗಳು ಆಗಲಿವೆ. ಈ ಒಂದು ಸಿಂಹರಾಶಿಯವರಿಗೆ ಶುಕ್ರನು ಅನೇಕ ರೀತಿಯ ಉತ್ತಮ ಫಲವನ್ನು ನಿಮಗೆ ಈ ಒಂದು 25 ದಿನಗಳು ಕೊಡಲಿದ್ದಾನೆ. ಅದನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ ಸಿಂಹರಾಶಿಯವರು. ಅದಕ್ಕೆ ಆಸಕ್ತಿ ಇದ್ದರೆ ಕೊನೆಗೆ ಹೇಳುವಂಥ ಶುಕ್ರನಿಗೆ ಸಂಬಂಧಿಸಿದ ದೇವತೆಗಳ ಒಂದು ಯಾವುದೇ ಮಂತ್ರ ಶ್ಲೋಕವನ್ನು ಪ್ರಾರ್ಥನೆ ಮಾಡಬಹುದಾಗಿದೆ. ಮುಂದೆ ಕನ್ಯಾ ರಾಶಿಗೆ ಈ ಒಂದು ಚಲನೆ ನಿಮ್ಮ ರಾಶಿಯಿಂದ ಚತುರ್ಥದ ಸ್ಥಾನ ಅಂದರೆ 4ನೇ ಮನೆಯಲ್ಲಿರುವಂತಹ ಶುಕ್ರನು ನಿಮಗೆ ಅನೇಕ ರೀತಿಯ ಶುಭಫಲವನ್ನು ಕೊಡಲಿದ್ದಾನೆ. ಇಷ್ಟಾರ್ಥ ಸಿದ್ಧಿಯಾಗಲಿದೆ, ವ್ಯಾಪಾರಗಳಲ್ಲಿ ಅಭಿವೃದ್ಧಿ ಆಗಲಿದೆ. ಇನ್ನು ನಿಮ್ಮ ಬಂಧು ಮಿತ್ರರಿಂದ ನಿಮಗೆ ಈಗ ಸಹಾಯ ಸಿಗ್ಬೋದು. ಹಿಂದೆ ನೀವು ಅವರಿಂದ ಯಾವುದೇ ಒಂದು ಕಾಲದಲ್ಲಿ ಸಹಾಯವನ್ನು ಯಾಚನೆ ಮಾಡಿರ್ತೀರ, ಆವಾಗ ಅವರದನ್ನು ನಿರಾಕರಣೆ ಮಾಡ್ಬೋದು, ಅಥವಾ ಈಗ ಆಗಲ್ಲ ಮುಂದೆ ನೋಡೋಣ ಅಂತ ಆ ಥರ ಹೇಳಿಬೋದು. ಈಗ ಅಂಥ ಒಂದು ನಿಮಗೆ ಬಂಧುಗಳಿಂದ ಮಿತ್ರರಿಂದ ಅಂಥ ಒಂದು ಸಹಾಯ ಸಿಗುತ್ತೆ. ಜೊತೆಗೆ ನಿಮ್ಮ ಏನಾದರೂ ಮಹತ್ತರವಾದ ಒಂದು ನಿರ್ಧಾರಕ್ಕೆ ಈಗ ಭಾಳಷ್ಟು ಪೋಷಣೆಗಳು ಸಿಕ್ಕಿ ಆ ನಿರ್ಧಾರ ಈಗ ಕಾರ್ಯಗತ ಮಾಡಲಿಕ್ಕೆ ಅಂದರೆ ಅದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಈಗ ಅವಕಾಶ ಸಿಗುತ್ತೆ. ಜೊತೆಗೆ ವ್ಯಾಪಾರಿಗಳಿಗೆ ಅಭಿವೃದ್ಧಿ ಇದೆ, ಕೈಗಾರಿಕೆ ಮಾಡೋರಿಗೆ, ಇಂಡಸ್ಟ್ರಿ ಮಾಡೋರಿಗೆ ಉತ್ಪನ್ನಗಳಿಗೆ ಬೇಡಿಕೆ ಇದೆ. ಜೊತೆಗೆ ಕೊಡುಕೊಳ್ಳುವ ಯಾವುದೇ ವ್ಯವಹಾರಗಳು ಸಹ ನಿಮಗೆ ಈಗ ಮುನ್ನಡೆ ಇದೆ. ನಿಮ್ಮ ದೀರ್ಘಕಾಲದ ಕೆಲವೊಂದು ಇನ್ವೆಸ್ಟ್ಮೆಂಟ್ಗಳಿಗೆ ತುಂಬ ಒಳ್ಳೆಯ ಪ್ರತಿಫಲಗಳು ಬರಲಿವೆ. ಇನ್ನು ಸ್ತ್ರೀಯರಿಗೆ ಪುರುಷರಿಗೆ ಸ್ತ್ರೀಯರ ಮೂಲಕ ವಿವಿಧ ರೀತಿಯ ಲಾಭಗಳಾಗುವಂಥದ್ದಾಗಲಿ, ದಾಂಪತ್ಯದಲ್ಲಿ ಉತ್ತಮ ಬಾಂಧವ್ಯ ಮೂಡುವಂಥದ್ದು, ಈ ರೀತಿ ಅನೇಕ ಶುಭಫಲವನ್ನು ಕನ್ಯಾ ರಾಶಿಯವರು ನಿರೀಕ್ಷೆ ಮಾಡ್ಬೋದು. ವಿದ್ಯಾರ್ಥಿಗಳು ಅದು ಯುವಕರು ಸಾಧಕರಿಗೆ ಸಹ ಅವರ ಕನಸು ನನಸಾಗಲಿವೆ. ಕೆಲವೊಬ್ಬರಿಗೆ ಪ್ರಶಸ್ತಿ ಪುರಸ್ಕಾರ, ಜೊತೆಗೆ ರಾಷ್ಟ್ರೀಯ ಮಟ್ಟ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೆಲವು ಸ್ಪರ್ಧೆಗಳಲ್ಲಿ ಕೆಲವೊಬ್ಬರಿಗೆ ಬಹುಮಾನಗಳು ಸಹ ಕನ್ಯಾ ರಾಶಿಯವರಿಗೆ ಬರಲಿವೆ. ಹಾಗಾಗಿ ಈ ಒಂದು ಶುಕ್ರನ ಚಲನೆ ನಿಮಗೆ 25 ದಿನಗಳ ಅವಧಿ, ನವೆಂಬರ್ 2ರಿಂದ ಡಿಸೆಂಬರ್ 2ರ ಅವಧಿ ಭಾಳಷ್ಟು ಉತ್ತಮ ಫಲಗಳನ್ನು ಕೊಡುವಂಥ ನಿರೀಕ್ಷೆ ಇರುತ್ತೆ. ಆಸಕ್ತಿ ಇದ್ದರೆ ಕನ್ಯಾ ರಾಶಿಯವರು ಸಹ ಶುಕ್ರನಿಗೆ ಸಂಬಂಧಿತ ಶ್ಲೋಕ, ದೇವತಾ ಶ್ಲೋಕ, ಪ್ರಾರ್ಥನೆ, ಮಂತ್ರ ಇತ್ಯಾದಿಗಳನ್ನು ಪಠನೆ ಮಾಡಬಹುದಾಗಿದೆ. ಕನ್ಯಾ ರಾಶಿಯವರಿಗೆ ಶುಕ್ರವಾರದಿಂದ ಶುಭವಾಗಲಿ. ಮುಂದೆ ತುಲಾರಾಶಿಗೆ ನಿಮ್ಮ ರಾಶಿಯಿಂದ ತೃತೀಯ ಅಥವಾ 3ನೇ ಸ್ಥಾನದಲ್ಲಿ ಶುಕ್ರನ ಚಲನೆ ಆಗ್ತಾಯಿದೆ.
ಅಲ್ಲಿ ಧನುರಾಶಿಯಲ್ಲಿರುವಂಥ ಶುಕ್ರನು ನಿಮಗೆ ನಿಮ್ಮ ರಾಶಿಯಾಧಿಪತಿ ಆತನಾಗಿದ್ದಾನೆ. ಹಾಗಾಗಿ ಆತನು ವಿಶೇಷವಾದ ಒಂದು ತೃತೀಯದಲ್ಲಿ ಕೊಡುವಂಥ ನಿಮಗೆ ಯಶಸ್ಸನ್ನು ಲಾಭವನ್ನು ಕೊಡಲಿದ್ದಾನೆ. ಭಾಗ್ಯೋದಯ ಆಗುತ್ತೆ, ಇಷ್ಟಾರ್ಥ ಸಿದ್ಧಿ ಆಗುತ್ತೆ. ಕೆಲವೊಬ್ಬರಿಗೆ ಬಂಧು ಮಿತ್ರರಿಂದ ವಿಶೇಷವಾದ ಕೊಡುಗೆಗಳು ಬರ್ಬೋದು. ಕೆಲವೊಬ್ಬರಿಗೆ ಯಾತ್ರೆ, ಪ್ರವಾಸ ಅಥವಾ ದೂರ ಪ್ರದೇಶಗಳಿಗೆ ಒಂದು ಪ್ರವಾಸ ಹೋಗುವಂಥ ಅವಕಾಶ, ಮನೋರಂಜನಾ ಕ್ಷೇತ್ರಗಳ ಭೇಟಿ ಮಾಡುವಂಥದ್ದು. ಇನ್ನು ನಿಮ್ಮ ಒಂದು ಮಿತ್ರರಾಗಲಿ ಬಂಧುಗಳಾಗಲಿ ನಿಮಗೆ ದೀರ್ಘಕಾಲದಿಂದ ಯಾವುದೇ ರೀತಿಯ ಒಂದು ಆಶ್ವಾಸನೆ ಕೊಟ್ಟಿದ್ದರೂ ಆ ಆಶ್ವಾಸನೆಗೆ ಪೂರೈಸಿ ನಿಮಗೆ ಬೇಕಾದಂಥ ಯಾವುದೇ ರೀತಿಯ ಲಾಭಕರವಾದ ವಾತಾವರಣ ಅವರಿಂದ ಆಗಲಿದೆ. ಇನ್ನು ಸಭೆ ಸಮಾರಂಭಗಳಲ್ಲಿ ಪಾಲ್ಗೊಂಡು ಉನ್ನತ ವ್ಯಕ್ತಿಗಳ ಭೇಟಿಗೆ ಆ ವ್ಯಕ್ತಿಗಳ ಮೂಲಕ ನಿಮಗೆ ಸಹಾಯಗಳು ಆಗುವಂಥದ್ದು. ಇನ್ನು ಈ ಮಹತ್ವದ ನಿರ್ಧಾರಗಳು ಅಂದರೆ ಭೂಮಿ ಕೊಳ್ಳೋದು, ಮನೆ ಕೊಳ್ಳೋದು, ಅಥವಾ ಮದುವೆ ಫಿಕ್ಸ್ ಆಗುವಂಥದ್ದು, ಅಥವಾ ಕೆಲವರಿಗೆ ಉತ್ತಮವಾದ ಜಾಬ್ ಸಿಗೋದು, ಅಥವಾ ಇದ್ದಂಥ ಜಾಬಲ್ಲಿ ಪ್ರಮೋಷನ್ ಆಗೋದು ಮುಂತಾದ ಜೀವನದ ಹಲವಾರು ಮಹತ್ವದ ಘಟನೆಗಳು ತುಲಾರಾಶಿಯವರಿಗೆ ನಿಮ್ಮ ರಾಶಿಯಾಧಿಪತಿ ಶುಕ್ರನು ಈ ಒಂದು 25 ದಿನಗಳಲ್ಲಿ ಕರುಣಿಸಲಿದ್ದಾನೆ. ಅದನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಆಸಕ್ತಿ ಇದ್ದವರು ಈ ಶುಕ್ರನಿಗೆ ಸಂಬಂಧಿತವಾದ ಶ್ಲೋಕ, ಪ್ರಾರ್ಥನೆ, ಮಂತ್ರ ಅಥವಾ ದೇವರ ಮಂತ್ರ ಇತ್ಯಾದಿಗಳನ್ನು ಪಠನೆ ಮಾಡ್ಬೋದಾಗಿದೆ. ಮುಂದೆ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಗೆ ಧನಸ್ಥಾನ ನಿಮ್ಮ ರಾಶಿಯಿಂದ ಅಲ್ಲಿ ದ್ವಿತೀಯ ಅಥವಾ 2ನೇ ಸ್ಥಾನದಲ್ಲಿ ಧನಸ್ಥಾನದಲ್ಲಿ ಶುಕ್ರನು ಭಾಗ್ಯೋದಯವನ್ನು ಕೊಡ್ತಾನೆ. ಆತ ನಿಮಗೆ ಲಾಭ ಇದೆ, ಇಷ್ಟಾರ್ಥ ಸಿದ್ಧಿ ಇದೆ, ಬಾಂಧವರಲ್ಲಿ ಬಾಂಧವ್ಯ ಚೆನ್ನಾಗಿರುತ್ತೆ. ಎಲ್ಲ ಕೆಲಸ ಕಾರ್ಯಗಳು ಈಗ ಬೇಗನೆ ಅಂದರೆ ಫಾಸ್ಟಾಗಿ, ಇಷ್ಟು ದಿನ ಎಲ್ಲ ಸ್ಲೋ ಆಗಿದ್ದ ಕೆಲಸ ಕಾರ್ಯಗಳು ಈಗ ತೀವ್ರಗತಿಯಾಗಿ ತುಂಬ ಒಳ್ಳೆಯ ಸ್ಪೀಡಲ್ಲಿ ಕೆಲಸ ಕಾರ್ಯಗಳು ಬೇಗನೆ ಆಗಲಿವೆ. ಮನಸ್ಸಿಗೆ ನೆಮ್ಮದಿ ಇದೆ. ದೀರ್ಘಕಾಲದ ಒಂದು ಕನಸು ನನಸಾಗುವಂಥದ್ದು. ವಾಹನ, ಯಂತ್ರ, ಉಪಕರಣ ಕೊಳ್ಳುವಂಥ ಅವಕಾಶ, ಕೆಲವೊಬ್ಬರಿಗೆ ಮನೆ, ಭೂಮಿ ಇತ್ಯಾದಿ ಕೊಳ್ಳುವಂಥ ಅವಕಾಶ. ಇನ್ನು ಮದುವೆ ವಿಚಾರದಲ್ಲಿ ಕೆಲವರಿಗೆ ಮದುವೆ ಮಾತುಕತೆಗಳಿಗೆ ಫೈನಲೈಸ್ ಆಗುವಂಥದ್ದು, ಅಥವಾ ಇನ್ನಿತರ ಯಾವುದೇ ಶುಭ ಕಾರ್ಯಗಳಿಗೆ ದಿನಾಂಕಗಳು ನಿಗದಿ ಆಗ್ಬೋದು. ಬಂಧು ಬಾಂಧವರಲ್ಲಿ ನಿಮಗೆ ಉತ್ತಮವಾದ ಬಾಂಧವ್ಯ ಮೂಡುತ್ತೆ. ಪಿತ್ರಾರ್ಜಿತವಾಗಿ ಏನೋ ಸಿಗಬೇಕಾದ ಸ್ವತ್ತು, ಆಸ್ತಿಗಳಿದ್ರೆ ನಿಮಗೆ ಈಗ ಅದು ಸಿಗುವಂಥ ಅವಕಾಶ. ಕೋರ್ಟು ಕಚೇರಿ ಯಾವುದಾದ್ರು ಕೇಸುಗಳು ಇತ್ಯಾದಿಗಳೆಲ್ಲ ಪೆಂಡಿಂಗ್ ಇದ್ದರೆ ಅದು ನಿಮ್ಮ ಪರವಾಗಿ ವಿಜಯ ಆಗುವಂಥದ್ದು. ಈ ರೀತಿ ಹಲವಾರು ನಿರೀಕ್ಷಿತ ಹಾಗೂ ಅನಿರೀಕ್ಷಿತವಾದ ಕೆಲಸ ಕಾರ್ಯಗಳು ಈ ಒಂದು 25 ದಿನಗಳ ಅವಧಿಯಲ್ಲಿ ಆ ಶುಕ್ರನ ಅನುಗ್ರಹದಿಂದ ನಿಮಗೆ ಪೂರ್ತಿ ಆಗಲಿವೆ. ಹಾಗಾಗಿ ಅನೇಕ ರೀತಿಯ ಉತ್ತಮ ಫಲವನ್ನು ನೀವೀಗ ಪಡೆಯಬಹುದು. ವೃಶ್ಚಿಕ ರಾಶಿಯವರಿಗೆ ನಿಮ್ಮ ವೃತ್ತಿ ವ್ಯಾಪಾರದಲ್ಲಿ ಸಹ ಮುನ್ನಡೆದಿದೆ. ಇನ್ನು ಸಾರ್ವಜನಿಕ ರಂಗ ಅಥವಾ ಈ ಬೇರೆ ಬೇರೆ ರೀತಿಯ ಸರ್ಕಾರದ ಕೆಲಸ ಅಥವಾ ರಾಜಕೀಯ ಮೂಲದಲ್ಲಿರುವಂಥ ವೃಶ್ಚಿಕ ರಾಶಿಯವರಿಗೆ ಶುಕ್ರನು ಲಾಭವನ್ನು, ಸುಖವನ್ನು, ಜಯವನ್ನು ತಂದುಕೊಂಡಿದ್ದಾನೆ. ಆಸಕ್ತಿ ಇದ್ದರೆ ವೃಶ್ಚಿಕ ರಾಶಿಯವರು ಸಹ ಶುಕ್ರನಿಗೆ ಸಂಬಂಧಿತವಾದ ಶ್ಲೋಕ, ಮಂತ್ರ ಅಥವಾ ಇನ್ನಿತರ ದಾನ ಧರ್ಮಾದಿಗಳನ್ನು ಸಹ ಮಾಡ್ಬೋದಾಗಿದೆ. ಮುಂದೆ ಧನುಸ್ಸು ರಾಶಿ. ಧನುಸ್ಸು ರಾಶಿಗೆ ನಿಮ್ಮ ರಾಶಿಗೆ ಬರೋದು ಜನ್ಮ ರಾಶಿಗೆ ಶುಕ್ರನು ಬರ್ತಾನೆ. ಶುಕ್ರನು ಜನ್ಮದಲ್ಲಿ ಬಂದಾಗಲೂ ಆತನು ಉತ್ತಮ ಫಲವನ್ನು ಕೊಡ್ತಾನೆ, ಯಾವುದೇ ಚಿಂತೆ ಬೇಕಾಗಿಲ್ಲ. ಆದರೆ ಅದರೊಂದಿಗೆ ಸ್ವಲ್ಪ ಎಚ್ಚರಿಕೆಯಿಂದ ಉತ್ತಮ ಫಲವನ್ನು ಕೊಡ್ತಾನೆ. ಅಂದರೆ ಅಲ್ಲಿ ನಿಮಗೆ ಉತ್ತಮವಾದ ಧನ ಬರುತ್ತೆ, ಹಣ ಬರುತ್ತೆ, ಎಲ್ಲ ಚೆನ್ನಾಗಿರುತ್ತೆ. ವ್ಯಾಪಾರ, ವೃತ್ತಿ, ಉದ್ಯೋಗ ಎಲ್ಲ ಚೆನ್ನಾಗಿರುತ್ತೆ. ಹಣಕಾಸಿಗೆ ಕೊರತೆ ಇರೋದಿಲ್ಲ. ನೀವು ಅಂದುಕೊಂಡಕ್ಕಿಂತ ಹೆಚ್ಚು ಲಾಭಗಳು, ಆದಾಯಗಳು ಬರ್ಬೋದು. ನಾನಾ ಮೂಲದಿಂದ ಲಾಭಗಳು, ಸುಖ ಆಗ್ಬೋದು. ಆದರೆ ಇಲ್ಲಿ ನಿಮಗೆ ಇದೇ ಕಾಲದಲ್ಲಿ ದುಂದು ವೆಚ್ಚ ಮಾಡುವಂಥ ಬುದ್ಧಿ, ದುರುಪಯೋಗ ಮಾಡುವಂಥ ಬುದ್ಧಿ, ಅಥವಾ ಇನ್ನೇನಾದರೂ ದುಶ್ಚಟಗಳಿಗೆ, ಅದು ದುರಾಭ್ಯಾಸಗಳಿಗೆ ಹೋಗುವಂಥ ಬುದ್ಧಿ, ಅಥವಾ ಈ ಕಾಲದಲ್ಲಿ ನಿಮಗೆ ದುಷ್ಟ ಮಿತ್ರರ ಒಂದು ಸಹವಾಸಗಳು ಸಹ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಧನುರಾಶಿಯವರು ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ನಿಮ್ಮಲ್ಲಿ ಬರುವಂಥ ಹಣಕಾಸನ್ನು ನೀವು ಒಳ್ಳೆಯ ಭದ್ರಪಡಿಸೋದಾಗಲಿ ಅಥವಾ ಅದನ್ನು ಉಳಿತಾಯ ಮಾಡೋದು, ಇನ್ವೆಸ್ಟ್ ಮಾಡೋದು ಮಾಡ್ಬೋದಾಗಿದೆ. ಆದರೆ ಇದೇ ಕಾಲದಲ್ಲಿ ನಿಮಗೆ ಯಾರೋ ಒಬ್ಬರು ಬರ್ತಾರೆ ಅಥವಾ ಒಂದು ಕೆಟ್ಟ ಐಡಿಯಾಗಳನ್ನು ಕೊಡಿದ್ರು, ಅಲ್ಲಿ ಇನ್ವೆಸ್ಟ್ ಮಾಡೋಣ, ಇಲ್ಲಿ ಇದನ್ನು ತೆಗೆದುಕೊಳ್ಳೋಣ, ಅಥವಾ ಅಲ್ಲಿ ಹೋಗೋಣ, ಇಲ್ಲಿ ಬರೋಣ ಅಂತೇಳಿ ನಿಮಗೆ ಯಾವುದೋ ಒಂದು ಅಲ್ಲಿ ನಿಮ್ಮ ಹಣವನ್ನು ಮುಳುಗಿಸುವಂಥ ಒಂದು ಯಾವುದೇ ಒಂದು ಪ್ಲ್ಯಾನನ್ನು ಮಾಡಿರ್ಬೋದು. ಅಂಥ ಒಂದು ದೋಷವನ್ನು ಕೊಡ್ಬೋದು. ಅಥವಾ ಯಾವುದೇ ರೀತಿಯ ದುಶ್ಚಟಗಳಿಗೆ, ಮೋಜು ಮಸ್ತಿಗಳಿಗೆ ಇತ್ಯಾದಿಗಳಿಗೆ ಪ್ರೇರಣೆ ಮಾಡಿ ಅಲ್ಲಿ ನಿಮಗೆ ಇದ್ದ ಹಣ ಮತ್ತು ಮಾನ ಎರಡನ್ನೂ ಕಳೆಯುವಂಥ ಒಂದು ವಿಚಾರಗಳು ಸಹ ಪ್ರೇರಣೆ ಮಾಡ್ಬೋದು. ಹಾಗಾಗಿ ಈ ಧನುರಾಶಿಯವರು ಈ ಕಾಲದಲ್ಲಿ ಸ್ವಲ್ಪ ಆ ವಿಚಾರದಲ್ಲಿ ವೈಯಕ್ತಿಕ ವಿಚಾರ, ನಡವಳಿಕೆಗಳು ಸ್ವಲ್ಪ ಎಚ್ಚರಿಕೆ ಬೇಕು. ಹೊರತು ನಿಮಗೆ ಹಣಕ್ಕೆ ಯಾವುದು ಕೊರತೆ ಇಲ್ಲ, ಹಣ ಎಲ್ಲ ಚೆನ್ನಾಗಿ ಬರುತ್ತೆ. ಭಾಗ್ಯ ಉದಯ ಕಾಲ ಇದೆ. ಆ ಜೊತೆಗೆ ವಸ್ತ್ರಾಭರಣ ಇತ್ಯಾದಿಗಳನ್ನು ಕೊಡುವಂಥ ಅವಕಾಶ ಇದೆ. ಸಮಾರಂಭಗಳು ಪಾಲ್ಗೊಳ್ಳುವಂಥ ಅವಕಾಶ ಎಲ್ಲ ಇರುತ್ತೆ. ಹಾಗಾಗಿ ಈ ಕಾಲದಲ್ಲಿ ನೀವು ಅತಿಯಾದ ಭೋಗಲಾಲಸೆಗೆ ಒಳಗಾಗಿ ಅಥವಾ ಅತಿಯಾದ ಒಂದು ದುಷ್ಟ ಮಿತ್ರರ ಒಂದು ಪ್ರೇರಣೆಗೆ ಒಳಗಾಗದೆ ನಿಮ್ಮ ಒಂದು ಮನಸ್ಥಿತಿ ಅಥವಾ ಆತ್ಮಸ್ಥಿತಿ, ಆತ್ಮಗೌರವವನ್ನು ಕಾಪಾಡಿಕೊಳ್ಬೇಕು. ಬಂದಂಥ ಹಣಕಾಸಿನ ದುಂದು ವೆಚ್ಚ ದುರುಪಯೋಗ ಮಾಡದೆ ನೀವು ಅದರ ಒಂದು ಸೇಫ್ಟಿಯನ್ನು ಕಾಯ್ದುಕೊಳ್ಬೇಕಾಗುತ್ತೆ. ಧನುರಾಶಿಯವರು ಹೆಚ್ಚಿನೇನು ಅಡೆತಡೆಗಳೇನಿಲ್ಲ. ಇನ್ನು ಕೊನೆಗೊಳ್ಳುವಂಥ ಈ ಸ್ತೋತ್ರ, ಭಕ್ತಿ ಮಾರ್ಗ, ಶುಕ್ರನ ಶ್ಲೋಕ ಇತ್ಯಾದಿಗಳನ್ನು ಹೇಳ್ಬೋದು ಧನುರಾಶಿಯವರು. ಮುಂದೆ ಮಕರ ರಾಶಿ. ಮಕರ ರಾಶಿಗೆ ನಿಮ್ಮ ರಾಶಿಯಿಂದ ದ್ವಾದಶ ಅಥವಾ 12ರ ಚಲನೆ, ಅಲ್ಲಿ ನಷ್ಟಭಾವ ಅಂತ ಹೇಳ್ತಾರೆ. ಆದರೆ ಶುಕ್ರನು ವಿಶೇಷವಾಗಿ ಒಂದು 12ರ ಸ್ಥಾನದಲ್ಲಿ ಸಹ ಆತನು ನಿಮಗೆ ತುಂಬ ನಷ್ಟವನ್ನು ಉಂಟು ಮಾಡಿದ್ರು. ಅದಕ್ಕಾಗಿ ಆತನಿಗೆ ಶುಭ ಗ್ರಹ ಅಂತ ಹೇಳುವಂಥದ್ದು. ಆತನು ಜನ್ಮಕ್ಕೆ ಬಂದಲು ಹೆಚ್ಚಿನ ತೊಂದರೆಯನ್ನು ಕೊಡೋದಿಲ್ಲ. ಜೊತೆಗೆ ಆತನು ನಿಮ್ಮ ರಾಶಿಯಿಂದ 12 ಅಥವಾ ನಷ್ಟದ ಸ್ಥಾನದಲ್ಲಿ ಸಹ ಶುಕ್ರನು ಹೆಚ್ಚಿನ ತೊಂದರೆಗಳನ್ನು ಕೊಡೋದಿಲ್ಲ. ಈಗ ನಿಮಗೆ ಹಣಕಾಸಿಗೆ ಅದು ಕೊರತೆಯನ್ನು ಬರೋದಿಲ್ಲ. ಮಕರ ರಾಶಿಗೆ ಹಣಕಾಸು ಎಲ್ಲ ಚೆನ್ನಾಗಿ ಬರುತ್ತೆ. ಆದರೆ ಇಲ್ಲಿ ನೀವೀಗ ದುಂದು ವೆಚ್ಚ ಮಾಡುವಂಥ ಬುದ್ಧಿ ಬರುತ್ತೆ. ದುರುಪಯೋಗ ಮಾಡೋದಾಗಲಿ, ದುಂದು ವೆಚ್ಚ ಮಾಡೋದಾಗಲಿ, ಅಥವಾ ಈ ಆಡಂಬರಕ್ಕಾಗಿ ಅಂದರೆ ಶೋ ಆಫ್ ಮಾಡಲಿಕ್ಕಾಗಲಿ, ಅಥವಾ ನಿಮ್ಮ ಒಂದು ಸ್ಟೇಟಸ್ಗಾಗಲಿ, ಅಥವಾ ಇನ್ನಿತರರಿಗೆ ಹೊಟ್ಟೆ ಕಿಚ್ಚು ಹುಟ್ಟಿಸ್ಲಿಕ್ಕೆ, ಅಥವಾ ಇನ್ನಿತರರಿಗೆ ಕಾಂಪಿಟೇಷನ್ ಅಥವಾ ಪ್ರತಿಸ್ಪರ್ಧೆಗೆ ಒಂದು ವಿಚಾರ. ಹಾಗೆ ಕೆಲವೊಬ್ಬರಿಗೆ ನೋಡ್ಬೋದು, ಅಂಥವ್ರಿಗೆ ಒಂದು ಒಳ್ಳೆಯ ಡ್ರೆಸ್, ಒಳ್ಳೆಯ ಆಭರಣ ಆಗಿದ್ದರೆ ನಾನು ಅದಕ್ಕಿಂತಲೂ ಸ್ವಲ್ಪ ಒಂದು ಹೆಚ್ಚಿನ ಒಂದು ಆಭರಣ, ಹೆಚ್ಚಿನ ಡ್ರೆಸ್ಸನ್ನು, ಹೆಚ್ಚು ಮೊತ್ತದನ್ನು ಖರೀದಿ ಮಾಡಿ ಹಾಕಬೇಕು, ಅಥವಾ ಅದರ ಒಂದು ಫೋಟೋವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಬೇಕು, ಇಂಥದ್ದೆಲ್ಲ ಇರುತ್ತೆ.
ಹಾಗೆ ಅಂತಹ ಒಂದು ಜಿದ್ದಿಗೆ ಬಿದ್ದು ಮಾಡುವಂಥ ಒಂದು ಖರ್ಚು ಮಾಡುವಂಥ ಬುದ್ಧಿ ಬರುತ್ತೆ. ಜೊತೆಗೆ ಆಡಂಬರಕ್ಕಾಗಿ ಅಥವಾ ಪ್ರದರ್ಶನಕ್ಕಾಗಿ ಮಾಡುವಂಥ ಬುದ್ಧಿ ಎಲ್ಲ ಬರುತ್ತೆ. ಹಾಗಾಗಿ ಈಗ ನಿಮಗೆ ಹಣಕಾಸಿಗೂ ಕೊರತೆ ಇರೋದಿಲ್ಲ. ಆದರೆ ಬಂದ ಹಣವನ್ನು ದುಂದು ವೆಚ್ಚ ಮಾಡಿದಾಗಲಿ, ದುರುಪಯೋಗ ಮಾಡಿದಾಗ ಅಥವಾ ಆಡಂಬರ ಇತ್ಯಾದಿಗಳಿಗೆ ಖರ್ಚು ಮಾಡಿದಾಗಲಿ, ಒಣ ಪ್ರತಿಷ್ಠೆಗಾಗಿ ಇದನ್ನೆಲ್ಲ ದುರುಪಯೋಗ ಮಾಡೋದು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಬೇಕಾಗುತ್ತೆ. ಜೊತೆಗೆ ಇಂತಹ ಕಾಲದಲ್ಲಿ ಸ್ವಲ್ಪ ನಿಮಗೆ ಇಂತಹ ಒಂದು ಮಿತ್ರರಾಗಲಿ, ಅಂಥ ಒಂದು ಕೆಲವು ದುಷ್ಟ ವ್ಯಕ್ತಿಗಳ ಸಹ ಪ್ರೇರಣೆಗಳು ಆಗ್ಬೋದು. ಆ ಬಗ್ಗೆ ಸ್ವಲ್ಪ ಮಕರ ರಾಶಿಯವರಿಗೆ ಎಚ್ಚರಿಕೆ ಹೆಜ್ಜೆ ಬೇಕು. ಹೊರತು ನಿಮಗೆ ಬರುವಂಥ ಆದಾಯ, ಉದ್ಯೋಗ ಅಥವಾ ನಿಮ್ಮ ಹಣಕಾಸಿನ ಮೂಲಕ ಯಾವುದೇ ಕೊರತೆಗಳು ಇರೋದಿಲ್ಲ. ಕೊನೆಗೆ ಹೇಳುವಂಥ ಶುಕ್ರನಿಗೆ ಸಂಬಂಧಪಟ್ಟ ಶ್ಲೋಕ, ಮಂತ್ರ, ಸ್ತುತಿಗಳನ್ನು ಸಹ ಹೇಳ್ಬೋದು ಮಕರ ರಾಶಿಯವರು. ಮುಂದೆ ಕುಂಭರಾಶಿ. ಕುಂಭರಾಶಿಗೆ ಈ ಬಾರಿ ಲಾಭಸ್ಥಾನದ ಶುಕ್ರನು ಹೆಚ್ಚಿನ ಲಾಭವನ್ನು ಮಾಡಲಿದ್ದಾನೆ. ಅಂದರೆ ಪ್ರತಿ ಗ್ರಹವು ಒಂದು ಬಾರಿ ಆ ಚಲನೆ ಮಾಡುವಾಗ ಕೇವಲ ಒಂದು ರಾಶಿಗೆ ಒಂದು ಲಾಭಸ್ಥಾನ ಅಥವಾ 11ನೇ ಮನೆ ಅಂತ ಹೇಳ್ತಾರೆ. ಅಂದರೆ 11ನೇ ನಿಮ್ಮ ರಾಶಿಯಿಂದ ಅಲ್ಲಿ 11ನೇ ಮನೆ ಯಾವುದು ಧನುರಾಶಿ ಆಗುತ್ತೆ. ಹಾಗಾಗಿ ನಿಮ್ಮ ರಾಶಿಯಿಂದ ಒಂದು 11ನೇ ಲಾಭಸ್ಥಾನದಲ್ಲಿರುವಂತಹ ಶುಕ್ರನು ಅನೇಕ ರೀತಿಯ ಲಾಭಾಯಗಳನ್ನು ಕುಂಭರಾಶಿಯವರು ಕೊಡ್ತಾನೆ. ಅಪರೂಪಕ್ಕೆ ನಿಮಗೆ ಸಾಡೆ ಸಾತಿಯ ಮಧ್ಯದಲ್ಲಿ ಸಹ ಶುಕ್ರನಿಗ ಒಳ್ಳೆಯ ಪ್ರಭಾವವನ್ನು ಕೊಡ್ತಾರೆ. ಅದಕ್ಕೆ ಹೇಳುವಂಥದ್ದು ಈ ಶುಕ್ರ, ಚಂದ್ರ, ಬುಧ ಇವರು ಯಾವುದೇ ತಾರತಮ್ಯ ಇಲ್ಲದೆ ಸಾಡೆ ಸಾತಿ ಇರಲಿ, ರಾಹು ದಶೆ ಇರಲಿ, ಮಂಗಳ ದಶೆ ಇರಲಿ, ಅದು ಯಾವುದೇ ಪಾಪವಾದ ಬೇರೆ ದಶಾಭುಕ್ತಿಗಳಿರಲಿ, ಅಲ್ಲಿ ಮಧ್ಯೆ ಮಧ್ಯೆ ಇವರು ನಮಗೆ ಶುಭ ಫಲವನ್ನು ಆಗಾಗ ಕೊಡ್ತಾ ಬರ್ತಾ ಇರ್ತಾರೆ. ಹಾಗಾಗಿ ಈ ಬಾರಿ ನಿಮಗೆ ಕುಂಭರಾಶಿಯವರಿಗೆ ಶುಕ್ರನು 25 ದಿನಗಳ ಕಾಲ ಈ ಒಂದು ಉತ್ತಮ ಫಲವನ್ನು ಕೊಡಲಿದ್ದಾನೆ. ಅದನ್ನು ನೀವು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ. ಈ ಸಾಡೆ ಸಾತಿ ಅಥವಾ ಇನ್ನಿತರ ರಾಹು ಕೇತುಗಳ ಕಾಟದಿಂದ ತುಂಬ ಬೇಸತ್ತ ನೊಂದ ಬೆಂದಂತಹ ಕುಂಭರಾಶಿಯವರಿಗೆ ಈಗ ಒಂದು ಶುಕ್ರನು ಉತ್ತಮವಾದ ಚೇತರಿಕೆಯ ಪರಿಹಾರವನ್ನು ಕೊಡಲಿದ್ದಾನೆ. ಹಣಕಾಸು ಎಲ್ಲ ಉತ್ತಮ ಆಗುತ್ತೆ. ಸಾಲಗಳನ್ನು ತೀರಿಸುವಂಥ ಅವಕಾಶ, ದಿಢೀರಾಗಿ ನಿಮಗೆ ಇದ್ದಂತಹ ಕೆಲವು ಸಮಸ್ಯೆಗಳು ನಿವಾರಣೆ ಆಗುತ್ತವೆ. ಹಿಂದೆ ನಿಮಗೆ ಶತ್ರುಗಳಾಗಿದ್ದಂಥವ್ರು ಈಗ ಮಿತ್ರರಾಗ್ಬೋದು, ಅಥವಾ ಹಿಂದೆ ನಿಮ್ಮಿಂದ ಕೆಲವರು ದ್ವೇಷ ಮಾಡಿದಂಥವ್ರು ಈಗ ನಿಮ್ಮನ್ನು ಪ್ರೀತಿ ಮಾಡೋದಾಗಲಿ, ನಿಮಗೆ ಸಹಾಯ ಮಾಡೋದೆಲ್ಲ ಕೆಲಸ ಮಾಡ್ತಾರೆ. ಇನ್ನು ಕೆಲವೊಬ್ಬರಿಗೆ ಉದ್ಯೋಗ ಸಿಗುವಂಥದ್ದು, ಕೆಲವರಿಗೆ ಅಧಿಕಾರ ಸಿಗುವಂಥದ್ದು, ಕೆಲವರಿಗೆ ಉದ್ಯೋಗದಲ್ಲಿ ಪ್ರಮೋಷನ್ಗಳಾಗುವಂಥದ್ದು, ದೀರ್ಘಕಾಲದ ಕನಸುಗಳು ನನಸಾಗುವಂಥದ್ದು, ವ್ಯಾಪಾರದಲ್ಲಿ ಪ್ರಗತಿ, ಉದ್ಯಮದಲ್ಲಿ ಮುನ್ನಡೆ, ಜೊತೆಗೆ ಕೃಷಿ ಕ್ಷೇತ್ರ ಅಥವಾ ಇಂಡಸ್ಟ್ರಿ, ಕೈಗಾರಿಕೆ ನಡೆಸುವ ಅವರ ಒಂದು ಉತ್ಪನ್ನಗಳಿಗೆ ಹೆಚ್ಚಿನ ಬೇಡಿಕೆ ಬರುವಂಥದ್ದು. ಈ ರೀತಿ ನೀವು ನಿರೀಕ್ಷಿತ ಮತ್ತು ಅನಿರೀಕ್ಷಿತ ಎರಡೂ ರೀತಿಯ ಲಾಭಗಳು ಕುಂಭರಾಶಿಯವರು ಈ ಒಂದು ಶುಕ್ರನ ಚಲನೆಯಿಂದ ನವೆಂಬರ್ 7ರಿಂದ ಡಿಸೆಂಬರ್ 2ರ ಅವಧಿಯಲ್ಲಿ ನೀವು ನಿರಂತರವಾಗಿ ಪಡಿಬೋದು. ಸಾಡೆ ಸಾತಿಯ ಮಧ್ಯದಲ್ಲಿ ಬಂದಂಥ ಅಪೂರ್ವವಾದ ಅವಕಾಶವನ್ನು ಕಳೆದುಕೊಳ್ಬೇಡಿ. ಉತ್ತಮವಾದ ಮನಸ್ಸಿಂದ, ಧನಾತ್ಮಕ ಚಿಂತನೆಯಿಂದ ಶುಕ್ರನ ಅನುಗ್ರಹವನ್ನು ಸದುಪಯೋಗಪಡಿಸಿಕೊಳ್ಳಿ. ಆಸಕ್ತಿ ಇದ್ದವರು ಈ ಕೊನೆಗೆ ಹೇಳುವಂಥ ಸ್ತೋತ್ರ, ಸ್ತುತಿ ಅಥವಾ ದಾನ ಧರ್ಮದ ಮಾರ್ಗ ಇತ್ಯಾದಿಗಳನ್ನು ಅನುಸರಣೆ ಮಾಡ್ಬೋದಾಗಿದೆ. ಇನ್ನು ಕೊನೆಯದಾಗಿ ಮೀನರಾಶಿ. ಮೀನರಾಶಿಗೆ ನಿಮ್ಮ ರಾಶಿಯಿಂದ ದಶಮದ ಚಲನೆ ಆಗಲೇ ಹೇಳಿದ್ದೇನೆ. 6, 7 ಮತ್ತು 10ರ ಸ್ಥಾನದಲ್ಲಿ ಅಲ್ಲಿ ಶುಕ್ರನು ವಿರುದ್ಧ ಫಲವನ್ನು ಕೊಡ್ತಾನೆ. ಹೀಗಾಗಿ ವಿರುದ್ಧ ಫಲವನ್ನು ಪಡೆಯುವಂಥ ರಾಶಿಗಳ ಸಾಲಿನಲ್ಲಿ ನೀವು ಮೀನರಾಶಿಯವರು ಸೇರಿರ್ತೀರ. ಹಾಗಾಗಿ ನೀವು ತುಂಬ ಎಚ್ಚರ ಹೆಜ್ಜೆ ಇರಬೇಕಾಗುತ್ತೆ. ಯಾಕಂದರೆ ನಿಮಗೆ ಆಗಲೇ ಒಂದು ಸಾಡೆ ಸಾತಿಯ ಒಂದು ಭೀಕರವಾದ ಒಂದು ಪರಿಣಾಮ ಇದೆ. ಜೊತೆಗೆ ರಾಹು, ಕೇತು ಇತ್ಯಾದಿ ಗ್ರಹಗಳು ವಿರುದ್ಧವಾಗಿದ್ದಾರೆ. ಗುರುಬಲವು ನಿಮಗೆ ಇರೋದಿಲ್ಲ, ಅಥವಾ ಇತರ ಯಾವುದೇ ಗ್ರಹಗಳು ಈಗ ಪೂರಕವಾಗಿರೋದಿಲ್ಲ. ಹಾಗಾಗಿ ಈ ಒಂದು 25 ದಿನಗಳ ಅವಧಿಯಲ್ಲಿ ಎಲ್ಲ ಮೀನರಾಶಿಯವರು ತುಂಬ ಒಂದು ಮೈಯೆಲ್ಲ ಕಣ್ಣಾಗಿರಬೇಕು, ಎಚ್ಚರಿಕೆ ಹೆಜ್ಜೆ ಬೇಕು. ನಾನಾ ರೀತಿ ನಿಮಗೆ ಸಂಕಷ್ಟಗಳು ಬರ್ಬೋದು. ಹಣಕಾಸು ನೀರಿನಂತೆ ಖರ್ಚಾಗುವಂಥದ್ದು, ಕೂಡಿಟ್ಟ ಹಣ ಈಗ ಬೇರೆ ಯಾವುದೇ ಉದ್ದೇಶಕ್ಕೆ ತೆಗಿಬೇಕಾಗೋದು, ನಿಮಗೆ ಬರಬೇಕಾದ ಹಣ ಎಲ್ಲ ಈಗ ಲಾಕ್ ಆಗಿ ಹಣ ಬಾರದೇ ಇರುವಂಥದ್ದು, ಉದ್ಯೋಗಿಗಳಿಗೆ ಉದ್ಯೋಗದಲ್ಲಿ ಸಹ ಒಂದು ತೊಂದರೆಗಳು ಬರುವಂಥದ್ದು, ಮೇಲಾಧಿಕಾರಿಗಳಿಂದ ಕಿರುಕುಳ ಬರ್ಬೋದು, ಅಥವಾ ಕೆಲವರಿಗೆ ಉದ್ಯೋಗಕ್ಕೆ ಕುತ್ತು ಬರುವಂಥ ಭಯಗಳೆಲ್ಲ ಬರ್ಬೋದು. ಈ ರೀತಿ ಅನೇಕ ರೀತಿಯ ಒಂದು ಅಡ್ಡ ಪರಿಣಾಮಗಳು ಈ ಮೀನರಾಶಿಯವರನ್ನು ಬರುತ್ತೆ. ಯಾಕಂದರೆ ಅಲ್ಲಿ ಶುಕ್ರನೂ ಅಷ್ಟೇ ವಿರುದ್ಧವಾಗಿಲ್ಲ, ಇತರ ಎಲ್ಲ ಗ್ರಹಗಳು ಸಹ ನಿಮಗೆ ವಿರುದ್ಧವಾಗುವಂಥ ಒಂದು ಪರೀಕ್ಷಾ ಕಾಲದ ಒಂದು ಅವಧಿಯಲ್ಲಿ ಇದೇ ಈ ಕಾಲದಲ್ಲಿ ಶುಕ್ರನು ಸಹ ಶುಭ ಗ್ರಹವಾದ ಶುಕ್ರನು ಸಹ ಈ ಕಾಲದಲ್ಲಿ ನಿಮಗೆ ವಿರುದ್ಧವಾಗಿರ್ತಾನೆ. ಹಾಗಾಗಿ ಈ ಕಾಲದಲ್ಲಿ ಮೀನರಾಶಿಯವರು ಸ್ವಲ್ಪ ಎಚ್ಚರಿಕೆ ಹೆಜ್ಜೆ, ತನು ಮನ ಧನದಲ್ಲಿ ಬೇಕು. ಆರೋಗ್ಯದಲ್ಲಿ ನಿಮಗೆ ಸಮಸ್ಯೆಗಳು ಬರ್ಬೋದು. ಜೊತೆಗೆ ದಂಪತಿಗಳ ಮಧ್ಯೆ ಭಿನ್ನಾಭಿಪ್ರಾಯಗಳು ಬರ್ಬೋದು, ಗಂಡ ಹೆಂಡತಿರ ಮಧ್ಯೆ ಕಾಲ ಬರ್ಬೋದು, ಅಥವಾ ವಿರುದ್ಧ ಲಿಂಗದವರ ಒಂದು ಆರೋಪದಿಂದ ನಿಮಗೆ ನಿಮ್ಮ ಮೇಲಾದರೂ ಅನೈತಿಕ ವಿಚಾರದಿಂದ ಆರೋಪಗಳು ಬಂದು ಅದರ ಮೇಲೆ ನಿಮಗೆ ಕಾನೂನು ಕ್ರಮ, ಕೇಸುಗಳು ಇತ್ಯಾದಿ ಎಲ್ಲ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ನಿಮ್ಮ ತನು ಮನ ಧನ ನಡವಳಿಕೆ ಮಾತುಗಳ ವಿಚಾರ, ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಏನಾದರೂ ನೀವು ಮಾಡುವಂಥ ಕಾಂಟ್ರವರ್ಸಿಗಳ ಇದರ ಬಗ್ಗೆ ಸಹ ಎಚ್ಚರವಾಗಿರಬೇಕು. ನೀವು ಮಾಡಿದಂಥ ಅಥವಾ ನೀವು ಆಡಿದಂಥ ಅಥವಾ ನೀವು ಮಾಡಿದಂಥ ಪೋಸ್ಟ್ನಿಂದ ನಿಮಗೆ ಅದು ಮುಳು ಆಗ್ಬೋದು, ನಿಮ್ಮ ಮೇಲೆ ಕಾನೂನು ಕ್ರಮ ಬರ್ಬೋದು ಇತ್ಯಾದಿ ಎಲ್ಲ ಇರುತ್ತೆ. ಹಾಗಾಗಿ ಈ ಕಾಲದಲ್ಲಿ ಎಲ್ಲ ವಿಚಾರವಾಗಿ ಮೀನರಾಶಿಯವರಿಗೆ ತುಂಬ ಒಂದು ಮುನ್ನೆಚ್ಚರಿಕೆ ಬೇಕು. ನವೆಂಬರ್ 7ರಿಂದ ಡಿಸೆಂಬರ್ 2ರ ಅವಧಿ. ಜೊತೆಗೆ ಕೊನೆಗೆ ಈಗ ಹೇಳುವಂಥ ಈ ಪ್ರಾರ್ಥನೆ, ಪರಿಹಾರ ಮಾರ್ಗ, ದಾನ ಧರ್ಮದ ಮಾರ್ಗ ಅಥವಾ ದೇವರ ಒಂದು ಶ್ಲೋಕ ಇತ್ಯಾದಿಗಳ ಮಾರ್ಗ ಖಂಡಿತ ಮೀನರಾಶಿಯವರಿಗೆ ಬೇಕಾಗುತ್ತೆ. ಇವೆಲ್ಲವೂ ಈ 12 ರಾಶಿಗಳ ಮೇಲೆ ಶುಕ್ರನ ಧನು ರಾಶಿಯ ಒಂದು ಗೋಚಾರದ ಫಲವನ್ನು ಸಂಕ್ಷಿಪ್ತವಾಗಿ ಅಲ್ಲಿ ವಿಶ್ಲೇಷಣೆ ಮಾಡಿದ್ದೇನೆ. ನವೆಂಬರ್ 7ರಿಂದ ಅಲ್ಲಿ ಡಿಸೆಂಬರ್ 2ರವರೆಗಿನ 25 ದಿನಗಳ ಅವಧಿ ಇದೊಂದು ವಿಶ್ವಕ್ಕೆ ಒಂದು ಉತ್ತಮ ಫಲವನ್ನು ಕೊಡಲಿದೆ. ಸುಮಾರು 6-7 ರಾಶಿಗಳಿಗೆ ಉತ್ತಮ ಫಲವನ್ನು ಕೊಟ್ಟಿದೆ. ಒಂದು 3 ರಾಶಿಗಳಿಗೆ ಸಮ್ಮಿಶ್ರ ಫಲ, ಇನ್ನು 3 ರಾಶಿಗಳು ಸ್ವಲ್ಪ ಸಂಕಷ್ಟ ಫಲ ಅಂತ ವ್ಯಕ್ತವಾಗಿವೆ. ಹಾಗಾಗಿ ಈ ಒಂದು ಸಮ್ಮಿಶ್ರ ಸಂಕಷ್ಟ ಫಲ ಬಂದವರು ಅಥವಾ ಇತರ ಎಲ್ಲರೂ ಯಾರು ಬೇಕಾದ್ರೂ ಒಳ್ಳೆಯ ಫಲ ಇದ್ದವರು ಸಹ ಈ ಒಂದು ಸ್ತುತಿ ಸ್ತೋತ್ರ ಪ್ರಾರ್ಥನೆ ಮಾಡಲಿಕ್ಕೆ ಅದಕ್ಕೆ ದಿನ ಅಥವಾ ಟೈಮು ಕಾಲ ಗಣನೆ ಮಾಡಬೇಕಾಗಿಲ್ಲ. ಎಲ್ಲರೂ ಈ ಒಂದು ಸ್ತುತಿ ಶ್ಲೋಕವನ್ನು ಪ್ರಾರ್ಥನೆಯನ್ನು ಮಾಡ್ಬೋದಾಗಿದೆ. ಅದು ಶುಕ್ರನ ಒಂದು ಅನುಗ್ರಹಕ್ಕಾಗಿ ಎಲ್ಲರಿಗೂ ಗೊತ್ತಿರುವಂತೆ ತಾಯಿ ಮಹಾಲಕ್ಷ್ಮಿಯ ಪ್ರಧಾನವಾದ ದೇವತೆ. ಹಾಗಾಗಿ ಆ ಭಾರ್ಗವಿ ಅಥವಾ ಭೃಗು ಸಂಹಿತೆಯಾದ ಆ ಒಂದು ಮಹಾಲಕ್ಷ್ಮಿ ತಾಯಿ ಆಕೆಗೂ ಶುಕ್ರನಿಗೂ ಅವಿನಾಭಾವದ ಸಂಬಂಧ ಇದೆ. ಹಾಗಾಗಿ
ಆ ಒಂದು ಆಕೆಯ ಒಂದು ಪ್ರಾರ್ಥನೆ, ತಾಯಿಯ ಒಂದು ಶ್ಲೋಕ, ತಾಯಿಯ ಸ್ತುತಿ ಸ್ತೋತ್ರಗಳನ್ನು ಪಠನೆ ಮಾಡೋರಿಗೆ ಶುಕ್ರನ ಅನುಗ್ರಹ ಆಗುತ್ತೆ. ಅಥವಾ ಶುಕ್ರನು ಯಾವಾಗ ವಿರುದ್ಧವಾಗಿದ್ದವ್ರಿಗೆ ಸಹ ಆ ಮಹಾಲಕ್ಷ್ಮಿಯ ಒಂದು ಸ್ತುತಿ ಸ್ತೋತ್ರಗಳನ್ನು ಪಠನೆ ಮಾಡೋರಿಗೆ ಶುಕ್ರನ ಅಡ್ಡ ಪರಿಣಾಮಗಳು ಅಥವಾ ಏನೋ ರೀತಿಯ ವ್ಯತಿರಿಕ್ತ ಪರಿಣಾಮಗಳು ಖಂಡಿತ ಆಗುವುದಿಲ್ಲ. ಹಾಗಾಗಿ ಈ ತಾಯಿ ಮಹಾಲಕ್ಷ್ಮಿಯ ಒಂದು ಅಷ್ಟೋತ್ತರ ಶತನಾಮ ಅಂತ ಬರುತ್ತೆ, 108 ನಾಮ ಅಥವಾ ಮಹಾಲಕ್ಷ್ಮಿ ಅಷ್ಟಕ ಸ್ತೋತ್ರ ಬಹಳ ಪ್ರಸಿದ್ಧವಾಗಿದೆ. ಹೆಚ್ಚಿನ ಜನರಿಗೆ ಎಲ್ಲರಿಗೂ ಗೊತ್ತಿರುತ್ತೆ ಅದು. ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾ ಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ ನಮಸ್ತೆ ಗರುಡಾರೂಢೆ ಅಂತ ಈ ಥರ ಒಂದು 8 ಶ್ಲೋಕಗಳು. ಅದಕ್ಕೆ ಅಷ್ಟಕ ಅಂದರೆ 8 ಅಂತ 8 ಲೈನ್ಗಳು ಇರ್ತವೆ. ಅಂಥ ಒಂದು 8 ಲೈನ್ಗಳ ಒಂದು ಮಹಾಲಕ್ಷ್ಮಿ ಅಷ್ಟಕ ಸ್ತೋತ್ರನ ಪಠನೆ ಮಾಡ್ಬೋದು. ಅಥವಾ ಯಾರಿಗೆ ಪೂರ್ತಿ 8 ಲೈನ್ ಹೇಳಲಿಕ್ಕೆ ಬರೋದಿಲ್ಲ ಅಥವಾ ಸಮಯಾವಕಾಶದ ಕೊರತೆ ಎಲ್ಲ ಇರುತ್ತೆ ಅಥವಾ ಉಚ್ಚಾರಣೆ ಎಲ್ಲ ಬರೋದಿಲ್ಲ ಅಂಥವ್ರು ಆರಂಭದ ಒಂದು ಶ್ಲೋಕವನ್ನು ಯಾವುದಾದ್ರೂ ಹೇಳಿಕೊಂಡು ಅದನ್ನೇ 8 ಬಾರಿ ರಿಪೀಟ್ ಮಾಡಿ ಹೇಳ್ಬೋದಾಗಿದೆ. ಹಾಗೆ ತಾಯಿ ಮಹಾಲಕ್ಷ್ಮಿಯ ಭಕ್ತಿ ಮಾಡಿ ಮಹಾಲಕ್ಷ್ಮಿ 108 ನಾಮಗಳೆಲ್ಲ ಸಿಗ್ತವೆ. ಆ 108 ನಾಮಗಳನ್ನು ಪಠನೆ ಮಾಡ್ಬೋದು. ಅಥವಾ ಅಷ್ಟೋತ್ತರ ಶತನಾಮ ಅಂತ ಹೇಳಿ ಪಠನೆ ಮಾಡ್ಬೋದು. ಅಥವಾ ಇನ್ನಿತರ ಯಾವುದೇ ಮಹಾಲಕ್ಷ್ಮಿಯ ಸ್ತೋತ್ರ, ಮಹಾಲಕ್ಷ್ಮಿ ಬೇಕಾದ್ರೆ ಇನ್ನಿತರವಾದ ಕವಚಗಳು ಎಲ್ಲ ಇರ್ತವೆ, ಅದನ್ನು ಪಠನೆ ಮಾಡ್ಬೋದು. ಲಕ್ಷ್ಮೀನಾರಾಯಣ ಹೃದಯ ಅಂತ ಬರುತ್ತೆ, ಲಕ್ಷ್ಮೀನಾರಾಯಣ ಹೃದಯ ಸ್ತೋತ್ರ ಅಂತ ಬರುತ್ತೆ, ಅದನ್ನು ಪಠನೆ ಮಾಡ್ಬೋದು. ಈ ರೀತಿ ತಾಯಿ ಮಹಾಲಕ್ಷ್ಮಿಗೆ ಸಂಬಂಧಪಟ್ಟ ಯಾವುದೇ ರೀತಿಯ ಭಕ್ತಿ ಅನುಷ್ಠಾನ ಮಾಡೋದಾಗಲಿ, ತಾಯಿ ಮಹಾಲಕ್ಷ್ಮಿಗೆ ಸಂಬಂಧಿತವಾದ ದೇವಾಲಯಗಳಿದ್ದರೆ ಅಲ್ಲಿ ಸಂದರ್ಶನ ಮಾಡೋದು. ಶುಕ್ರವಾರದಿಂದ ಅಮ್ಮನವರಿಗೆ ಅಲ್ಲಿ ಹೂವು, ಅರಿಶಿನ, ಕುಂಕುಮ ಅಥವಾ ಇನ್ನಿತರ ಯಾವುದೇ ಈ ಬಾಗಿನದ ಸಾಂಬಾರುಗಳನ್ನು ಒಪ್ಪಿಸಿ ಪ್ರಾರ್ಥನೆ ಮಾಡ್ಬೋದು. ಇನ್ನು ಎಲ್ಲಿ ಮಹಾಲಕ್ಷ್ಮಿ ದೇವರುಗಳು ಸ್ವಲ್ಪ ಅಪರೂಪಕ್ಕಿರುತ್ತೆ ಅಂತಹ ಜಾಗದಲ್ಲಿ ನೀವು ಯಾವುದೇ ರೀತಿಯ ದೇವಿ ದೇವಾಲಯ ಆಗುತ್ತೆ, ದುರ್ಗಾದೇವಿನೋ, ಚಾಮುಂಡೇಶ್ವರನೋ, ಚೌಡೇಶ್ವರನೋ ಅಥವಾ ಅಣ್ಣಮ್ಮನೋ, ಮಾರಮ್ಮನೋ, ಕಾಳಮ್ಮನೋ ಅಂತ ಇರ್ತವೆ. ಅಂತಹ ರೀತಿಯ ಅಮ್ಮನವರು ಅಂದರೆ ಯಾವುದೇ ರೀತಿಯ ಸ್ತ್ರೀ ದೇವತೆ ಅಂದರೆ ಹೆಣ್ಣು ದೇವರು ಅಂತ ಹೇಳ್ತಾರೆ. ಹಾಗಾಗಿ ತಾಯಿ ಮಹಾಲಕ್ಷ್ಮಿ, ಮಹಾಕಾಳಿ, ಮಹಾಸರಸ್ವತಿ ತ್ರಿಶಕ್ತಿಯಾತ್ಮಕ ಸ್ವರೂಪಿಣಿಯಾಗಿರ್ತಾಳೆ. ಹಾಗಾಗಿ ಅಲ್ಲಿ ಮಹಾಲಕ್ಷ್ಮಿ ದೇವಾಲಯದ ಒಂದು ಲಭ್ಯತೆ ಕಡಿಮೆ ಇದ್ದ ಸ್ಥಳದಲ್ಲಿ ಇತರ ಯಾವುದೇ ದೇವಿ ದೇವಾಲಯಗಳಿಗೆ ನೀವು ಶುಕ್ರವಾರದಂದು ಅಲ್ಲಿ ಸಂದರ್ಶನ ಮಾಡ್ಬೋದು. ಅಥವಾ ಆ ದೇವಾಲಯ ಯಾವ ದಿನ ತೆರೆಯುತ್ತೋ ಆ ದಿನ ದರ್ಶನ ಮಾಡಿ ಅಲ್ಲಿ ಏನಾದರೂ ನಿಮ್ಮ ಸೇವೆಗಳನ್ನು ಸಲ್ಲಿಸುವಂಥದ್ದು, ಇದು ಸಹ ಒಂದು ಉತ್ತಮವಾದ ಪರಿಹಾರ ಆಗುತ್ತೆ. ಇನ್ನು ಶುಕ್ರನಿಗೆ ಸಂಬಂಧಪಟ್ಟ ಹಲವಾರು ಶ್ಲೋಕಗಳಿರ್ತವೆ. ಶುಕ್ರ ಗ್ರಹಕ್ಕೆ ಸಂಬಂಧಪಟ್ಟಿದೆ ನವಗ್ರಹಗಳ ಸ್ತೋತ್ರ ಅದರಲ್ಲಿ ಸರ್ವಶ್ರೇಷ್ಠವಾಗಿರುತ್ತೆ. ಆ ವ್ಯಾಸರಹಿತವಾದ ನವಗ್ರಹಗಳ ಸ್ತೋತ್ರವನ್ನು ಹೇಳಿದರೆ ಅಲ್ಲಿ 9 ಗ್ರಹಗಳದ್ದು ನಿಮಗೆ ಶ್ಲೋಕ ಬರುತ್ತೆ. ಅದರ ಕೇವಲ ಶುಕ್ರನಿಗೆ ಮಾತ್ರ ಸಂಬಂಧಪಟ್ಟ ಶ್ಲೋಕ ಹೇಳಬೇಕಾದ್ರೆ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುವಂತೆ ಶುಕ್ರನ ಸ್ತೋತ್ರ ಈ ರೀತಿ ಬರುತ್ತೆ. ಹಿಮಕುಂದ ಮೃಣಾಲಾಭಂ ದೈತ್ಯಾನಾಂ ಪರಮಂ ಗುರುಂ ಸರ್ವಶಾಸ್ತ್ರ ಪ್ರವಕ್ತಾರಂ ಭಾರ್ಗವಂ ಪ್ರಣಮಾಮ್ಯಹಂ. ಹಿಮಕುಂದ ಮೃಣಾಲಾಭಂ ದೈತ್ಯಾನಾಂ ಪರಮಂ ಗುರುಂ ಸರ್ವಶಾಸ್ತ್ರ ಪ್ರವಕ್ತಾರಂ ಭಾರ್ಗವಂ ಪ್ರಣಮಾಮ್ಯಹಂ ಅನ್ನೋದು ಈ ಶುಕ್ರನ ಒಂದು ಪ್ರಸಿದ್ಧವಾದ ನವಗ್ರಹಗಳ ಸ್ತೋತ್ರದಲ್ಲಿ ಬರುವಂಥ ವ್ಯಾಸರಹಿತವಾದ ಶ್ಲೋಕ. ಇದೇ ಶ್ಲೋಕವನ್ನು ನೀವು 8 ಬಾರಿ ರಿಪೀಟ್ ಮಾಡಿಬಿಡ್ಬೋದು, 6 ಬಾರಿ ರಿಪೀಟ್ ಮಾಡಿರ್ಬೋದು. ಶುಕ್ರನ ಸಂಖ್ಯೆ 6, 8 ಅನ್ನೋದು ತಾಯಿ ಮಹಾಲಕ್ಷ್ಮಿಗೆ ಸಂಬಂಧಪಟ್ಟದ ಸಂಖ್ಯೆ. ಹಾಗೆ 6 ಅಥವಾ 8 ಬಾರಿ ಇದನ್ನು ರಿಪೀಟ್ ಮಾಡಿ ಇದೇ ಶ್ಲೋಕವನ್ನು ಹೇಳ್ಬೋದು. ಅದೇ ರೀತಿ ಈ ಶುಕ್ರನ ಪೀಡಾ ಪರಿಹಾರ ಸ್ತೋತ್ರ ಅಂತ ಬರುತ್ತೆ. ಅದು ಈ ರೀತಿ ಬರುತ್ತೆ. ದೈತ್ಯ ಮಂತ್ರಿ ವಿಶಾಲಾಕ್ಷ ದೈತ್ಯ ಮಂತ್ರಿ ಗುರುಸ್ತೇಷಾಂ ಪ್ರಾಣದಶ್ಚ ಮಹಾಮತಿ ಪ್ರಭುಸ್ತಾರ ಗ್ರಹಣಾಂಚ ಪೀಡಾಹರತು ಮೇ ಭೃಗು. ಈ ರೀತಿ ಬರುತ್ತೆ. ದೈತ್ಯ ಮಂತ್ರಿ ಗುರುಸ್ತೇಷಾಂ ಪ್ರಾಣದಶ್ಚ ಮಹಾಮತಿ ಪ್ರಭುಸ್ತಾರ ಗ್ರಹಣಾಂಚ ಪೀಡಾಹರತು ಮೇ ಭೃಗು. ಇದನ್ನು ಪೀಡಾ ಪರಿಹಾರ ಶ್ಲೋಕವನ್ನು ಸಹ ನೀವು 6 ಬಾರಿ ಅಥವಾ 8 ಬಾರಿ ಇದನ್ನು ರಿಪೀಟ್ ಮಾಡಿ ಹೇಳುವಂಥದ್ದು. ಇದು ಸಹ ನಿಮಗೆ ಒಂದು ಉತ್ತಮವಾದ ಪರಿಹಾರವನ್ನು ಕೊಡುತ್ತೆ. ಇನ್ನು ಈ ಶ್ಲೋಕಗಳು ಮಂತ್ರಗಳು ಅಲ್ಲದೆ ದಾನ ಧರ್ಮದ ಮಾರ್ಗ ಸಹ ಹೇಳಲ್ಪಟ್ಟಿದೆ. ಯಾರಿಗೆ ಯಾರ ಒಂದು ಹಣಕಾಸಿನ ಒಂದು ಸೌಲಭ್ಯ ಎಲ್ಲ ಉತ್ತಮ ಇರುವಂಥದ್ದು ದಾನ ಧರ್ಮದ ಮಾರ್ಗ ಅನುಸಾರ ಮಾಡ್ಬೋದು. ಅಲ್ಲಿ ವಿಶೇಷವಾಗಿ ಶುಕ್ರನ ಧಾನ್ಯವಾದ ಅವರೇ ಕಾಳು ಅಥವಾ ಅವರೇ ಬೆಳೆ ಅಥವಾ ಅವರೇ ಕಾಳು ಅಥವಾ ಅವರೇ ಬೆಳೆಯಿಂದ ಮಾಡಿದ ಯಾವುದೇ ರೀತಿಯ ಖಾದ್ಯಗಳನ್ನು ಅಲ್ಲಿ ಅನ್ನದಾನದ ರೂಪದಲ್ಲೋ ಅಥವಾ ಇನ್ನಿತರ ಧಾನ್ಯಗಳ ರೂಪದಲ್ಲೋ ದಾನವಾಗಿ ಕೊಡ್ಬೋದು. ಜೊತೆಗೆ 9 ಗ್ರಹಗಳ ನವಧಾನ್ಯವನ್ನು ಸೇರಿಸಿದ ಈ ಧಾನ್ಯವನ್ನು ಕೊಡ್ಬೋದು. ಒಂದೇ ಧಾನ್ಯವನ್ನು ಕೊಡೋದಕ್ಕಿಂತ 9 ಧಾನ್ಯಗಳನ್ನು ಉಪಯೋಗ ಮಾಡಲಿಕ್ಕೆ ಅನುಕೂಲವಾಗುವಂಥ ಉತ್ತಮ ದರ್ಜೆಯ ಧಾನ್ಯವನ್ನು ಕೊಡಿ. ಹಾಗೆ ಅಂಥ ದಾನವನ್ನು ಕೊಡ್ಬೋದು. ಅದೇ ರೀತಿ ಯಾವುದೇ ರೀತಿಯ ಈ ದೇವಿ ದೇವಾಲಯಗಳಿಗೆ, ಅಮ್ಮನವರ ದೇವಸ್ಥಾನಗಳಿಗೆ ಬಾಗಿನ ಕೊಡೋದಾಗಲಿ ಅಥವಾ ಅಲ್ಲಿಗೆ ಪೂಜಾ ಸಾಮಗ್ರಿಗಳನ್ನು ಕೊಡೋದಾಗಲಿ ಅಥವಾ ಅಲ್ಲಿಗೆ ಬೇಕಾದಂಥ ಧೂಪ, ದೀಪ, ಎಣ್ಣೆ ಇತ್ಯಾದಿಗಳನ್ನು ಆ ದೇವಾಲಯಗಳಿಗೆ, ಅಮ್ಮನವರ ಅಥವಾ ದೇವಸ್ಥಾನ ಮಹಾಲಕ್ಷ್ಮಿ ದೇವಾಲಯಗಳಿಗೆ ಕೊಡುವಂಥ ಸಹ ಉತ್ತಮ ರೀತಿಯ ಒಂದು ಕೊಡುಗೆ ಆಗಿರುತ್ತೆ. ಜೊತೆಗೆ ಈ ಶುಕ್ರ ಗ್ರಹವು ಸ್ತ್ರೀ ಸಂಕೇತವಾಗಿ ಹೆಚ್ಚಿನ ಒಂದು ಸ್ತ್ರೀ ಶಕ್ತಿಯನ್ನು ಸಂಕೇತ ಮಾಡುವಂಥ ಗ್ರಹ ಆಗಿರುತ್ತೆ. ಹಾಗಾಗಿ ನಿಮ್ಮ ಮನೆಯಲ್ಲಿರತಕ್ಕಂತಹ ನಿಮ್ಮ ತಾಯಿನೋ, ನಿಮ್ಮ ಸಹೋದರಿನೋ, ನಿಮ್ಮ ಪತ್ನಿನೋ, ನಿಮ್ಮ ಮಗಳೋ ಇದ್ದರೆ ಅಂಥ ಒಂದು ಹೆಣ್ಣು ಮಕ್ಕಳನ್ನು ಗೌರವಿಸಿ ಅವರಿಗೆ ಶುಕ್ರವಾರದಂದು ಅವರು ಇಷ್ಟಪಟ್ಟಂಥ ಯಾವುದೇ ರೀತಿಯ ಒಂದು ವಸ್ತ್ರಾಭರಣಗಳನ್ನು, ಸಿಹಿ ತಿನಿಸುಗಳನ್ನು, ಹೂವುಗಳನ್ನು ಇತ್ಯಾದಿಗಳನ್ನು ಕೊಟ್ಟು ಅಥವಾ ಸುಗಂಧ ದ್ರವ್ಯ ಇತ್ಯಾದಿಗಳನ್ನು ಅವರಿಗೆ ಕೊಟ್ಟು ಅವರನ್ನು ಮನಸ್ಸಿಗೆ ಸಂತೃಪ್ತಿ ಮಾಡುವಂಥದ್ದು. ಜೊತೆಗೆ ಅವರಿಗೆ ಯಾವುದೇ ಕಾರಣದ ಮನಸ್ಸು ನೋಯಿಸಿದಾಗಲೇ ಅವರ ಜೊತೆಗೆ ಒಂದು ವಾಗ್ವಾದ ಕಲಹ ಮಾಡೋದನ್ನು ಅವಾಯ್ಡ್ ಮಾಡಿ ಅದರಿಂದ ಶುಕ್ರನ ಒಲಮೆ ಖಂಡಿತ ಆಗುತ್ತೆ. ಹಾಗಾಗಿ
ಆ ಒಂದು ತ್ರಿಶಕ್ತ್ಯಾತ್ಮಕ ಸ್ವರೂಪವಾಗಿರುವಂಥ ಒಂದು ಸ್ತ್ರೀ ಸಂಕುಲದಲ್ಲಿ ಸಹ ಶುಕ್ರನು ಸ್ಥಿತವಾಗಿರ್ತಾನೆ ಅನ್ನೋದು ನಂಬಿಕೆ ಇದೆ. ಹಾಗಾಗಿ ಇವೆಲ್ಲವನ್ನು ಮಾಡೋದ್ರಿಂದ ಈ ಶುಕ್ರನಿಗೆ ಸಂಬಂಧಪಟ್ಟ ಯಾವುದೇ ನಿಮಗೆ ದೋಷಗಳು ಬಾಧೆಗಳು ಬರೋದಿಲ್ಲ. ಅಥವಾ ಯಾರಿಗೆ ಸಂಕಷ್ಟ ಫಲ, ಸಮ್ಮಿಶ್ರ ಫಲ ಅಂತ ಹೇಳಿದ್ರೆ ಅಂಥವರು ಇದರಲ್ಲಿ ಯಾವುದೇ ರೀತಿಯ ಭಕ್ತಿ ಮಾರ್ಗ, ಶ್ಲೋಕ ಮಾರ್ಗ, ಧ್ಯಾನ ಮಾರ್ಗ ಅಥವಾ ದಾನ ಮಾರ್ಗವನ್ನು ಅನುಸರಿಸೋದ್ರಿಂದ ಆ ದೋಷಗಳು ನಿವಾರಣೆಯಾಗಿ ಶುಕ್ರನ ಅನುಗ್ರಹದಿಂದ ತಮಗೆಲ್ಲರಿಗೂ ಯಶಸ್ಸು, ಕೀರ್ತಿ, ಜಯ, ಲಾಭ, ಧನ, ಸುಖ, ಸಮೃದ್ಧಿಗಳು ಸಿದ್ಧಿಯಾಗಲಿವೆ. ಈ ವಾಹಿನಿಯನ್ನು ತಾವೆಲ್ಲರೂ ನಿರಂತರ ವೀಕ್ಷಿಸಿದಿರ, ಪ್ರೋತ್ಸಾಹಿಸಿದಿರ. ಮತ್ತೊಮ್ಮೆ ತಮಗೆ ಧನ್ಯವಾದಗಳು. ಮುಂದೆ ನಿಮ್ಮ ನಿರಂತರ ಪ್ರೋತ್ಸಾಹ ಸಿಗ್ತಾ ಇರಲಿ. ಸರ್ವೇಷಾಂ ಸನ್ಮಂಗಲಾನಿ ಭವಂತು.